ಯಾರು ಯುವಜನತೆ ಇವತ್ತು ಇಡೀ ದೇಶದಲ್ಲಿ ಅಥವಾ ವಿಶ್ವದಲ್ಲಿ ಅತಿ ಹೆಚ್ಚು ಮಾರಾಟ ಬಳಕೆ ಆಗೋದು ಮಾದಕ ವ್ಯಸನಗಳು, ಅದು ಯುವಜನರಲ್ಲಿ. ಯಾಕಂದರೆ ಈ ಡ್ರಗ್ ಪೆಡ್ಲರ್ಸ್, ಮಾದಕ ವ್ಯಸನಗಳನ್ನು ಮಾರುವವರು ಏನು ಅವರು ಟಾರ್ಗೆಟ್ ಮಾಡುವಂಥದ್ದು ಯುವಜನತೆಯನ್ನು. ಸೊ ಯುವಜನತೆ ನಾನು ಬಳಸೋದಿಲ್ಲ ಅಂತ ನಿಲ್ಲಿಸಿದರೆ ಅಲ್ಲಿ ಮಾದಕ ವ್ಯಸನ ತಡೆಗಟ್ಟುವ ಕೆಲಸ ಕಾನೂನಿಗೂ ಬರಲ್ಲ ಅಥವಾ ಪೊಲೀಸ್ ಇಲಾಖೆಗೂ ಬರಲ್ಲ. ಸೊ ಅಲ್ಲಿ ಫಸ್ಟ್ ಅಂಡ್ ಫೋರ್ಮೋಸ್ಟ್ ಜವಾಬ್ದಾರಿ ಬರೋದು ನಿಮ್ಮ ಮೇಲೆ. ಎರಡನೇದು ರ್ಯಾಗಿಂಗ್ ದುಷ್ಪರಿಣಾಮಗಳು. ರ್ಯಾಗಿಂಗ್ ಆಗೋದು ಯಾರಿಂದ? ವಿದ್ಯಾರ್ಥಿಗಳಿಂದ ಇನ್ನೊಂದು ವಿದ್ಯಾರ್ಥಿ ಮೇಲೆ. ಸೊ ಅದನ್ನು ತಡೆಗಟ್ಟುವುದು ಯಾರು? ನಾವೇ ಮೊದಲು ಆ ಕೆಲಸ ಮಾಡಬೇಕಾಗಿದೆ. ಹಾಗಾಗಿ ಈ ರೀತಿಯಲ್ಲಿ ಮಾಡಿದರೆ ನಮ್ಮ ಯುವಜನತೆ ಯುವ ಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಪೋಲಾಗದೆ ಒಳ್ಳೆಯ ಕೆಲಸಗಳಿಗೆ ನಾವು ತೊಡಗಿಸಿಕೊಳ್ಳುವುದಾದರೆ ಖಂಡಿತ ದೇಶ ಕಟ್ಟುವಲ್ಲಿ ನಮ್ಮ ಪಾತ್ರ ನಾವು ಎತ್ತಿ ತೋರಿಸಿದಾಗ್ತದೆ. ಈ ಒಂದು 15 ವರ್ಷದಿಂದ 22 ವರ್ಷ, ಈ ಒಂದು 7 ವರ್ಷಗಳು ನಿಮ್ಮ ಜೀವನದಲ್ಲಿ ಅತ್ಯಂತ ಸಂಪದ್ಭರಿತವಾದಂತಹ ಒಂದು ಸಮಯ. ಇನ್ನು ಟೀನೇಜ್ ಅಂತ ಏನು ಹೇಳ್ತೀವಿ, 13ರಿಂದ 18 ವರ್ಷ, ಈಗ ಎಕ್ಸ್ಟೆಂಡೆಡ್ ಟೀನೇಜ್ ಅಂತೇಳಿ ಒಂದು 22 ವರ್ಷದವರೆಗೂ ಕರೆಯೋದಾದರೆ, ಈ ಟೀನೇಜಲ್ಲಿ ನಮ್ಮ ಮಿದುಳು ಇನ್ನೂ ರಿಪೇರ್ ಆಗ್ತಾ ಇರ್ತದೆ, ಕನ್ಸ್ಟ್ರಕ್ಷನ್ ಆಗ್ತಾ ಇರ್ತದೆ. ಮಿದುಳಿನ ಒಂದು ಮೇಲ್ಪದರು ಈಗಿನ್ನೂ ಡೆವಲಪ್ ಆಗ್ತಾ ಇರ್ತದೆ. ಸೊ ಈ ಮಿದುಳು ಸರಿಯಾದ ರೀತಿಯಲ್ಲಿ ಬೆಳವಣಿಗೆ ಆಗಬೇಕು. 18ರಿಂದ 22 ವರ್ಷದವರೆಗೂ ಯಾವುದೇ ರೀತಿ ತೊಂದರೆಗಳು ಆಗದೇ ಇದ್ದರೆ ನಿಮ್ಮ ಒಂದು ವ್ಯಕ್ತಿತ್ವ ಸರ್ವತೋಮುಖವಾಗಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇರುತ್ತೆ. ಯಾರ ವ್ಯಕ್ತಿತ್ವ ಒಳ್ಳೆ ರೀತಿಯಲ್ಲಿ ವ್ಯಕ್ತಿತ್ವ ಅಭಿವೃದ್ಧಿ ಆಗಿದೆ ಅಂತಹ ವಿದ್ಯಾರ್ಥಿಗಳು ಮಾತ್ರ ದೇಶಕ್ಕೆ ಸತ್ಪ್ರಜೆಗಳಾಗಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆಂತಂದ್ರೆ ನಿಮ್ಮ ಮಿದುಳಿನ 100% ಪ್ರೊಡಕ್ಟಿವಿಟಿ ಈ ದೇಶಕ್ಕೆ ಸಿಗ್ತದೆ. ಈ ಒಂದು ಸಮಯದಲ್ಲಿ, ಈ ಮಿದುಳು ಬೆಳವಣಿಗೆ ಆಗ್ತಾ ಇರತಕ್ಕಂಥ ಸಮಯದಲ್ಲಿ ಬೇರೆ ಬೇರೆ ರೀತಿಯ ಆಘಾತಗಳು ಮಿದುಳಿಗಾದರೆ ಪರ್ಮನೆಂಟ್ ಆಗಿ ನಿಮ್ಮ ಮಿದುಳಿನ ಶಕ್ತಿ ಕಂಪ್ಲೀಟ್ ಆಗಿ ನಾವೊಂದು ಪ್ರೊಡಕ್ಟಿವ್ ಪ್ರಜೆ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹ ನಮ್ಮ ಮಿದುಳಿಗೆ ಆಗ್ತಾ ಇರತಕ್ಕಂಥ ಆಘಾತಗಳು, ಸಾವು ನೋವುಗಳಾಗ್ಬೋದು, ಆಕ್ಸಿಡೆಂಟ್ಸ್ ಆಗ್ಬೋದು, ತಲೆಗೆ ಪೆಟ್ಟಾಗ್ಬೋದು, ಅದು ಎಲ್ಲದರ ಜೊತೆಗೆ ಹೆಚ್ಚಿನ ಒಂದು ದುಷ್ಪರಿಣಾಮಗಳನ್ನು ಮಿದುಳಿಗೆ ಮಾಡುವಂತಹ ಶಕ್ತಿ ಇರತಕ್ಕಂಥದ್ದು ಈ ಮಾದಕ ದ್ರವ್ಯ ವ್ಯಸನಗಳಿಗೆ. ನಾವೆಲ್ಲ ಇವತ್ತು ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೀನಿ, ಎಲ್ಲರೂ ಹೀಗೆ ಅನ್ಕೊಳ್ಳೋದು ಏನಂದ್ರೆ ನಮ್ಗೆ ಬೇಕಿಲ್ಲ, ನಾವು ಮಾಡ್ತಾ ಇಲ್ಲ ಅಂತ. ಆದರೆ ಇವತ್ತು ನಾವು ಕಾರ್ಯಕ್ರಮ ಮಾಡ್ತಾ ಇರೋದು ಡ್ರಗ್ ಅಡಿಕ್ಟ್ಸಿಗಲ್ಲ, ತಡೆಗಟ್ಟುವಿಕೆ. ಅಂದ್ರೆ ನಮ್ಮ ಸಂಸ್ಥೆ, ನಮ್ಮ ಕಾಲೇಜಿನ ಆವರಣಕ್ಕೆ ಇಂತಹ ಪಿಡುಗುಗಳು ಬರಬಾರ್ದು ಅಂದ್ರೆ ಅದು ಬರೋದಕ್ಕಿಂತ ಮುಂಚೆ ನಾವು ಎಚ್ಚೆತ್ತುಕೊಳ್ಬೇಕು ಅಂತ. ನನ್ನ ಜವಾಬ್ದಾರಿ, ನಾನು ಬಳಸುವುದಿಲ್ಲ ಮಾದಕ ದ್ರವ್ಯ ವ್ಯಸನಗಳು. ಎರಡನೇ ಜವಾಬ್ದಾರಿ, ನನ್ನ ಕಾಲೇಜಿನ ಆವರಣದಲ್ಲಿ ಈ ಮಾದಕ ದ್ರವ್ಯ ವ್ಯಸನ ಪಿಡುಗನ್ನು ಬರಲಿಕ್ಕೆ ನಾನು ಬಿಡುವುದಿಲ್ಲ. ದಟ್ ಈಸ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಸ್ವಂತ ಮತ್ತು ನಿಮ್ಮ ಸ್ನೇಹಿತರ ಮಾನಸಿಕ ಆರೋಗ್ಯದ ಜವಾಬ್ದಾರಿಯನ್ನು ನೀವು ತೆಗೆದುಕೊಳ್ಳಿಕ್ಕೆ ರೆಡಿ ಇರಬೇಕು. ನಾನು ಕಾಲೇಜಿಗೆ ಬಂದೆ, ಓದಿದೆ, ನಾನು ಯಾವ ಮಾದಕ ದ್ರವ್ಯ ವ್ಯಸನ ಬಳಸಲಿಲ್ಲ, ಇನ್ನು ನಂದು ಜವಾಬ್ದಾರಿ ಮುಗೀತು ಅಂದ್ಕೊಳ್ಳಿಕ್ಕಿಲ್ಲ. ನಾವೆಲ್ಲರೂ ಒಟ್ಟಾಗಿ ಶ್ರಮಿಸಿದರೆ ಈ ಕಾಲೇಜ್ ಆವರಣದಲ್ಲಿ ಯಾವುದೇ ಮದ್ಯ ಹಾಗೂ ಮಾದಕ ದ್ರವ್ಯ ವ್ಯಸನಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಬರ್ತದೆ? ಹದಿಹರೆಯದಲ್ಲಿ ಯಾಕೆ ಮಾದಕ ದ್ರವ್ಯ ವ್ಯಸನಗಳು ಕಾಲಿಡುತ್ತದೆ ಅಂತಂದ್ರೆ, ಒಂದು ಈ ವಯಸ್ಸಿನಲ್ಲಿ ನಮ್ಮನ್ನು ಮುನ್ನಡೆಸುವಂತಹ ಒಂದು ಶಕ್ತಿ ಏನಿರ್ತದೆ ಅಂದ್ರೆ ಅದು ಐಡೆಂಟಿಟಿ ಕ್ರೈಸಿಸ್ ಅಂತ. ನಮ್ಮನ್ನು ಯಾರಾದರೂ ಗುರುಸ್ಲಿ, ನಮ್ಮನ್ನು ಯಾರಾದರೂ ಹೊಗಳ್ಳಿ, ನನ್ನನ್ನು ಯಾರಾದರೂ ಶಬಾಷ್ ಹೇಳಿ ಅಂತ ಆ ಐಡೆಂಟಿಟಿ ಕ್ರೈಸಿಸ್ನ ನಾನು ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ತೇನೆ. ನಾನು ಒಳ್ಳೆ ಹಾಡುಗಾರ್ತಿ ಆಗ್ತೇನೆ, ಒಳ್ಳೆ ಬರವಣಿಗೆ ಮಾಡ್ತೇನೆ, ಒಳ್ಳೆ ಆರ್ಟಿಕಲ್ಸ್ ಬರೀತೇನೆ, ಒಳ್ಳೆ ಭಾಷಣ ಮಾಡ್ತೇನೆ, ಒಳ್ಳೆ ಆಟ ಆಡ್ತೇನೆ, ಒಳ್ಳೆ ಫುಟ್ಬಾಲ್ ಆಡ್ತೇನೆ. ಯಾವುದೇ ಒಂದು ಕ್ಷೇತ್ರದಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಳ್ತೇನೆ. ನನಗೆ ಒಂದು ಪಾಸಿಟಿವ್ ಐಡೆಂಟಿಟಿ ಸಿಗ್ತದೆ, ಆ ಐಡೆಂಟಿಟಿಯಿಂದ ನನ್ನನ್ನು ನಾನು ಗುರುಸ್ಕೊಳ್ತೇನೆ. ಒಂದು ವೇಳೆ ಈ ಐಡೆಂಟಿಟಿ ಕ್ರೈಸಿಸ್ನಿಂದ ನರಳುತ್ತಾ ಇರ್ತಕ್ಕಂಥವ್ರು ಪಾಸಿಟಿವ್ ಆಗಿ ನಾನು ಗುರುಸ್ಕೊಳ್ಳಿಕ್ಕೆ ಹೋಗ್ತಾ ಇಲ್ಲ ಅಂದಾಗ ತುಂಬ ಸುಲಭವಾಗಿ ನಮಗೆ ಐಡೆಂಟಿಟಿ ಸಿಕ್ಕೋದು ನೆಗೆಟಿವ್ ಆಗಿ. ಇವತ್ತು ಒಳ್ಳೆ ರೀತಿಯಲ್ಲಿ ಕಷ್ಟಪಟ್ಟು ಹೆಸರು ಮಾಡಬೇಕಂದ್ರೆ ಸಾಕಷ್ಟು ವರ್ಷಗಳು ಹಿಡಿಯುತ್ತೆ, ಸಾಕಷ್ಟು ವರ್ಷಗಳು ಕೂಡ ಹೆಸರು ಉಳಿಯುತ್ತೆ. ಆದರೆ ಶಾರ್ಟ್ಕಟ್ಸ್, ನನಗೆ ಒಳ್ಳೆ ರೀತಿಯಲ್ಲಿ ಓದ್ಲಿಕ್ಕೆ ಆಗ್ತಾ ಇಲ್ಲ, ಒಳ್ಳೆಯ ಸ್ನೇಹಿತರ ಜೊತೆಗೆ ಇರ್ಲಿಕ್ಕೆ ಆಗ್ತಾ ಇಲ್ಲ, ಒಳ್ಳೆ ರೀತಿಯ ಆಟದ ಮೈದಾನದಲ್ಲಿ ನನ್ನ ಪರ್ಫಾರ್ಮೆನ್ಸ್ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ, ಆದರೂ ನನಗೆ ಐಡೆಂಟಿಟಿ ಬೇಕು. ಏನು ಮಾಡೋದು? ಕ್ಲಾಸಲ್ಲಿ ಕೂತು ಗಲಾಟೆ ಮಾಡೋದು, ಗುಂಪು ಕಟ್ಕೊಂಡು ಸ್ಟ್ರೈಕ್ ಮಾಡೋದು, ಕ್ಲಾಸ್ ಹಿಂದೆ ಕೂತ್ಕೊಂಡು ಗಲಾಟೆ ಮಾಡೋದು, ಪುವರ್ ಜೋಕ್ಸ್ ಹೇಳೋದು, ಆಚೆ ರಸ್ತೆ ಬದಿಯಲ್ಲಿ ನಿಂತ್ಕೊಂಡು ಹೋಗ್ತಾ ಬರ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಟೀಸ್ ಮಾಡೋದು, ತಮಾಷೆ ಮಾಡೋದು. ಅಂದ್ರೆ ನನಗೆ ಒಂದು ಸಣ್ಣ ಗುಂಪಲ್ಲಿ ನನಗೆ ಐಡೆಂಟಿಟಿ ಸಿಗ್ತದೆ. ಆ ರೀತಿ ಐಡೆಂಟಿಟಿ ಕ್ರೈಸಿಸ್ನ ನಾವು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡದಿದ್ದಾಗ ನಮ್ಮನ್ನ ಆದಷ್ಟು ಬೇಗ ಮಾದಕ ದ್ರವ್ಯ ವ್ಯಸನಗಳ ಕಡೆ ಕರ್ಕೊಂಡು ಹೋಗ್ತಾರೆ. ಎರಡನೇದು ಪಿಯರ್ ಪ್ರೆಷರ್. ಈ ಸಮಯದಲ್ಲಿ, ಹದಿಹರೆಯದ ಸಮಯದಲ್ಲಿ ನಮಗೆ ವಿ ಆರ್ ನೈದರ್ ಸ್ಮಾಲ್ ನಾರ್ ಬಿಗ್. ನಮ್ಮನ್ನ ಮನೆಯಲ್ಲಿ ತಂದೆ ತಾಯಿಗಳು, ರಿಲೇಟಿವ್ಸು ತುಂಬ ಚಿಕ್ಕವ್ರ ಥರ ಟ್ರೀಟ್ ಮಾಡ್ತಾರೆ. ಆದರೆ ನಮ್ಮ ಮನಸ್ಸಲ್ಲಿ ನಾವು ಬೆಳೆದಿದ್ದೀವಿ ಅಂತ ಅನ್ಸುತ್ತೆ. ವಿ ಆರ್ ಗ್ರೋನ್ ಅಪ್, ನನಗೆ ಸ್ವತಂತ್ರ ಬೇಕು, ನಾನು ಸ್ವಂತ ನಿರ್ಧಾರ ತೆಗೆದುಕೊಳ್ಳಬಲ್ಲೆ. ಸೊ ಮನೆಯವರು ನಮ್ಮನ್ನು ಚಿಕ್ಕ ಮಕ್ಕಳ ಥರ ಗುರುಸ್ತಾರೆ ಅಂದ ತಕ್ಷಣ
ನಮ್ಮನ್ನ ದೊಡ್ಡವ್ರ ತರ ತಮ್ಮ ತರ ಸ್ವೀಕರಿಸೋದು ಯಾರು? ಸ್ನೇಹಿತರು. ಸೊ ನಮಗೆ ಸ್ನೇಹಿತರು ಹೇಳಿದ್ದೇ ವೇದವಾಕ್ಯ ಅಂತ ಅನಿಸ್ತಾ ಇರ್ತದೆ. ಅದು ಒಳ್ಳೇದು, ಸರಿ, ಸ್ನೇಹಿತರ ಜೊತೆಗಿರ್ತೇವೆ, ಗಮ್ಮತ್ ಮಾಡ್ತೇವೆ, ಸಂತೋಷವಾಗಿರ್ತೇವೆ, ಖುಷಿಯಾಗಿರ್ತೇವೆ. ಆದರೆ ಆ ಪಿಯರ್ ಪ್ರೆಷರ್ಸು ನಮಗೆ ಒಳ್ಳೆಯ ಸವಿ ನೆನಪುಗಳನ್ನ, ಮಧುರ ನೆನಪುಗಳನ್ನು ಕಟ್ಟಿಕೊಡ್ಲಿಕ್ಕೆ ಮಾತ್ರ ಹೆಲ್ಪ್ ಮಾಡಬೇಕು. ನಾನು ಕಾಲೇಜಿಗೆ ಹೊರಟದ್ದು, ಕಾಲೇಜಿಗೆ ಬರ್ತಾ ಇದ್ದದ್ದು ಓದಲಿಕ್ಕೆ, ವಿಷಯ ತಿಳ್ಕೊಳ್ಳಿಕ್ಕೆ, ಜ್ಞಾನ ತಿಳ್ಕೊಳ್ಳಿಕ್ಕೆ. ನಾನು ಸ್ನೇಹಿತರ ಒತ್ತಡದಲ್ಲಿ ನಾನು ಸಿಗರೆಟ್ ಕಲೀಲಿಕ್ಕೆ ಶುರು ಮಾಡಿದೆ, ಬಿಯರ್ ಕುಡಿಲಿಕ್ಕೆ ಶುರು ಮಾಡಿದೆ, ತಂಬಾಕು ಹಾಕ್ಲಿಕ್ಕೆ ಶುರು ಮಾಡಿದೆ, ಗಾಂಜಾ ಎಳಿಲಿಕ್ಕೆ ಶುರು ಮಾಡಿದೆ. ಆಗಬಾರ್ದು. ಸೊ ಯು ಶುಡ್ ನೋ ಟು ಹ್ಯಾಂಡಲ್ ಪಿಯರ್ ಪ್ರೆಷರ್. ಸ್ನೇಹಿತರ ಒತ್ತಡ, ಯಾರೋ ಸ್ನೇಹಿತರು ನಿಮ್ಗೆ ಒತ್ತಾಯ ಮಾಡ್ತಾರೆ, ಏನಪ್ಪ ಒಂದು ಸಿಗರೇಟ್ ಎಳೆದ್ರೆ ಏನಾಗುದಿಲ್ಲ, ಒಂದು ದಿನ, ಇವತ್ತು ನನ್ನ ಬರ್ತಡೇ ಪಾರ್ಟಿ ದಿನ ನೀನು ಬಿಯರ್ ಕುಡಿಲೇಬೇಕು. ಅವರು ಒತ್ತಾಯ ಮಾಡ್ತಾರೆ. ಬಟ್ ನನ್ನತನ ನನ್ನನ್ನು ಕಾಪಾಡ್ಕೊಳ್ಬೇಕು. ನೋಡಪ್ಪ, ನೀನು ಕುಡಿಬಾರ್ದು, ನೀನು ಸೇದಬಾರ್ದು, ಸಾಧ್ಯವಿದ್ರೆ ನೀನು ಮಾಡಬೇಡ, ನನ್ನನ್ನಂತೂ ಒತ್ತಾಯ ಮಾಡಬೇಡ. ನನಗೆ ಪದೇ ಪದೇ ನೀನು ಒತ್ತಾಯ ಮಾಡ್ತೀನಿ ಅಂದರೆ ನನಗೆ ನಿನ್ನ ಸ್ನೇಹ ಕೂಡ ಬೇಡ. ಈ ರೀತಿ ಖಡಾಖಂಡಿತವಾಗಿ ನೀವು ಹೇಳುವಂಥವ್ರಾಗಬೇಕು. ಯಾಕೆಂದ್ರೆ ಈಗ ನಿಮ್ಮ ಉದ್ಧಾರಕ್ಕೆ ಕಾರಣ ನೀವೇ, ನಿಮ್ಮ ಅಧಪತನಕ್ಕೆ ಕಾರಣ ನೀವೇ. ಸೊ ಪ್ರತಿದಿನ ನಿಮ್ಮ ಮುಂದೆ ಇರತಕ್ಕಂಥ ಪಿಯರ್ ಪ್ರೆಷರ್ ಒಳ್ಳೇದಕ್ಕೆ ಕರ್ಕೊಂಡು ಹೋಗ್ತದಾ? ಅದಕ್ಕೆ ಈಲ್ಡ್ ಆಗಿ. ಪಿಯರ್ ಪ್ರೆಷರ್ ನಿಮ್ಮನ್ನ ಹಾಳು ಮಾಡ್ತದೆ. ಸ್ನೇಹಿತರೆಲ್ಲ ಸೇರಿ ಇವತ್ತು ಕಾಲೇಜಿಗೆ ಹೋಗೋದು ಬೇಡ, ಇವತ್ತು ಕ್ಲಾಸ್ ಬಂಕ್ ಮಾಡೋಣ, ಇವತ್ತು ಕ್ಲಾಸ್ ಬಂಕ್ ಮಾಡಿ ಸಿನಿಮಾಕ್ಕೆ ಹೋಗೋಣ. ಆ ಒತ್ತಡನ ನಾನು ಎಸ್ ಆರ್ ನೋ ಹೇಳುವಂತ ಶಕ್ತಿ ನನ್ನ ಕೈಯಲ್ಲೇ ಇದೆ. ನನ್ನ ಸ್ನೇಹಿತರು ಹಾಳು ಮಾಡಿದ್ರು, ನನ್ನ ರೂಮ್ಮೇಟ್ ನನ್ನನ್ನು ಓದಲಿಕ್ಕೆ ಡಿಸ್ಟರ್ಬ್ ಮಾಡ್ತಾ ಇದ್ದ, ನನ್ನ ಸ್ನೇಹಿತೆ ಬರೀ ಹರಟೆ ಹೊಡಿತಾ ಇದ್ಲು, ಅವ್ರಿಗೆ ತಪ್ಪಲ್ಲ. ನನಗೆ ಎಸ್ ನೋ ಹೇಳುವಂತ ಕೆಪಾಸಿಟಿ ನನ್ನ ಕೈಯಲ್ಲೇ ಇರ್ತದೆ. ಅದನ್ನು ನಾವು ಕಾಪಾಡ್ಕೊಳ್ಬೇಕು. ಮುಖ್ಯವಾಗಿ ಸೇ ನೋ ಟು ಡ್ರಗ್ಸ್. ಯಾರೇ ನಿಮ್ಮ ಜೀವನದಲ್ಲಿ ಬಂದು ಒತ್ತಾಯ ಮಾಡ್ತಾರೆ ಸಿಗರೇಟ್ ತಗೊಳ್ಳಿಕ್ಕೆ, ತಂಬಾಕು ತೆಗೆದುಕೊಳ್ಳಿಕ್ಕೆ, ಆಲ್ಕೋಹಾಲ್ ತೆಗೆದುಕೊಳ್ಳಿಕ್ಕೆ, ಸೇ ನೋ ಟು ಡ್ರಗ್ಸ್. ಯಾಕೆಂದ್ರೆ ಇಫ್ ಯು ಸೇ ಎಸ್ ಟು ಡ್ರಗ್ಸ್, ನೀವು ನಿಮ್ಮ ಲೈಫಿಗೆ ನೋ ಹೇಳಿದಾಗೆ. ಅಂದ್ರೆ ನಿಮ್ಮ ಬದುಕನ್ನು ಒಳ್ಳೆ ರೀತಿಯಲ್ಲಿ ಕಟ್ಕೊಳ್ಳಿಕ್ಕೆ ಇವತ್ತೇ ನೀವು ನೋ ಹೇಳಿದಾಗೆ ನಿಮ್ಮಿಂದ ದೇಶ ಕಟ್ಟುವಂತ ಕೆಲಸ ಸಾಧ್ಯ ಆಗುವುದಿಲ್ಲ. ಇವತ್ತು ಎಷ್ಟೇ ಸಂಪದ್ಭರಿತವಾದಂಥ ದೇಶಗಳು ಅಂತ ಕನ್ಸಿಡರ್ ಮಾಡೋದು ಹೇಗೆ ಅಂತಂದ್ರೆ, ಯಾವ ದೇಶದಲ್ಲಿ ಅತಿ ಹೆಚ್ಚು ಯುವ ಜನರಿದ್ದಾರೆ, ಯಾವ ದೇಶದಲ್ಲಿ ಅತಿ ಹೆಚ್ಚು ಯುವ ಜನರಿದ್ದಾರೆ, ಬರೀ ಸಂಖ್ಯೆ ನಂಬರ್ ಜಾಸ್ತಿ ಇದ್ರೆ ಸಾಲದು. ಆದರೆ ಮಾದಕ ದ್ರವ್ಯ ವ್ಯಸನ ಮುಕ್ತ ಯುವಜನತೆ ಇದ್ರೆ ಮಾತ್ರ ಅದು ಸಂಪದ್ಭರಿತ ದೇಶ ಆಗ್ತದೆ. ಯಾಕೆ ಅಂತ ಹೇಳ್ತೇನೆ, ಒಂದು 17-18 ವರ್ಷದವರೆಗೂ ನೀವು ಆಗುವಾಗ, ನಿಮ್ಮ ವ್ಯಕ್ತಿತ್ವ ಸಂಪೂರ್ಣ ಆಗುವಾಗ, ಅಲ್ಲಿ ಶಿಕ್ಷಕರ ಪಾತ್ರ ಇರ್ತದೆ, ಪೇರೆಂಟ್ಸ್ ಪಾತ್ರ ಇರ್ತದೆ, ನಿಮ್ಮ ಸಿಬ್ಲಿಂಗ್ಸ್ ಪಾತ್ರ ಇರ್ತದೆ. ಎಲ್ಲರೂ ಸೇರಿ ನಿಮ್ಮಲ್ಲಿ ಸಾಕಷ್ಟು ಒಳ್ಳೆಯ ಗುಣಗಳನ್ನ, ಒಳ್ಳೆಯ ವ್ಯಾಲ್ಯೂಸ್ನ ನಿಮ್ಮಲ್ಲಿ ತುಂಬಿರ್ತಾರೆ. ಈ ವ್ಯಕ್ತಿತ್ವ, ಇಷ್ಟು ಪವರ್ಫುಲ್ ಸ್ಟ್ರಾಂಗ್ ವ್ಯಕ್ತಿತ್ವ ಹಾಳಾಗ್ಲಿಕ್ಕೆ 6 ತಿಂಗಳು ಸಾಕು. ಯಾವಾಗ ಮದ್ಯ ಹಾಗೂ ಮಾದಕ ದ್ರವ್ಯ ವ್ಯಸನಗಳು ನಿಮ್ಮ ಜೀವನಕ್ಕೆ ಕಾಲಿಟ್ರೆ ಕೇವಲ 6 ತಿಂಗಳು ಸಾಕು ನಿಮ್ಮ ಸಂಪೂರ್ಣ ವ್ಯಕ್ತಿತ್ವ ನಾಶ ಆಗ್ಲಿಕ್ಕೆ. ನಮಗನ್ಸ್ತದೆ, ನಾನು ಅಪರೂಪಕ್ಕೊಮ್ಮೆ ಡ್ರಗ್ ಯೂಸ್ ಮಾಡ್ತೇನೆ ಅಷ್ಟೇ, ಅಪರೂಪಕ್ಕೊಮ್ಮೆ ಗಾಂಜಾ ಎಳಿತೇನೆ ಅಷ್ಟೇ, ಇವರೆಲ್ಲ ಸುಮ್ಮನೆ ಎದುರಿಸ್ತಿದ್ದಾರೆ, ನನಗೆ ಸುಮ್ಮನೆ ಎಕ್ಸಾಗ್ರೇಟ್ ಮಾಡಿ ಹೇಳ್ತಾರೆ ಅಂತ. ಯಾಕಂದ್ರೆ ಒಬ್ಬ ಮನೋವೈದ್ಯನಾಗಿ ನಿಮ್ಮ ಮುಂದೆ ನಿಂತ್ಕೊಂಡು ಹೇಳ್ತಾ ಇದ್ದೇನೆ, ಇವತ್ತು ನನಗೆ ಬೇರೆ ಯಾವುದೇ ಮಾನಸಿಕ ವ್ಯಾಧಿಗಳು ಬಂದರೆ ಚಿಕಿತ್ಸೆ ಕೊಡೋದು ತುಂಬಾ ಸುಲಭ. ಆದರೆ ಮದ್ಯ ಹಾಗೂ ಮಾದಕ ದ್ರವ್ಯ ವ್ಯಸನಕ್ಕೆ ಬಲಿಯಾಗಿ ಬಂದವ್ರಿಗೆ ಚಿಕಿತ್ಸೆ ಕೊಡೋದು ತುಂಬಾ ಕಷ್ಟ. ಯಾಕಂದ್ರೆ ಇದು ಪದೇ ಪದೇ ಮರುಕಳಿಸುವಂತಹ ವ್ಯಾಧಿ, ಪದೇ ಪದೇ ಮರುಕಳಿಸುವಂತಹ ಕಾಯಿಲೆ. ಒಂದು ಸಾರಿ ನೀವು ವ್ಯಸನಕ್ಕೆ ಬಲಿಯಾತಂದ್ರೆ ಮತ್ತೆ ಮತ್ತೆ ಅದರದೇ ವಿಷ ಪಾಶದಲ್ಲಿ ತಿರುಗ್ತಾ ಇರ್ತೀರ, ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ನೀವು ಗಮನಿಸಿರ್ಬೋದು, ತುಂಬಾ ಚೆನ್ನಾಗಿರೋ ವಿದ್ಯಾರ್ಥಿಗಳು ಕ್ಲಾಸಿಗೆ ರೆಗ್ಯುಲರ್ ಆಗಿ ಬರ್ತಾ ಇದ್ರು, ಒಳ್ಳೆ ರೀತಿಯ ಅಂಕಗಳನ್ನು ತೆಗೆದುಕೊಳ್ತಾ ಇದ್ರು, ಕ್ಲಾಸ್ ಚೆನ್ನಾಗಿ ಕೇಳ್ತಾ ಇದ್ರು. ಆದರೆ ಅವರಿಗೆ ಮದ್ಯ ಹಾಗೂ ಮಾದಕ ದ್ರವ್ಯ ವ್ಯಸನ ಪರಿಚಯ ಆಗಿ 6 ತಿಂಗಳಲ್ಲಿ ಅವರ ವ್ಯಕ್ತಿತ್ವ ಹೇಗೆ ಬದಲಾವಣೆ ಆಗ್ತಾ ಹೋಗ್ತದೆ. ನಿಧಾನಕ್ಕೆ ಅವರು ತಲೆ ಬಾಚ್ಕೊಳ್ಳೋದಿಲ್ಲ, ಉದ್ದ ಕೂದಲು ಬಿಟ್ಕೊಳ್ತಾರೆ, ಗಡ್ಡ ಶೇವಿಂಗ್ ಮಾಡ್ಕೊಳ್ಳೋದಿಲ್ಲ, ಅಥವಾ ವಿಚಿತ್ರವಾಗಿ ಕೇಶ ವಿನ್ಯಾಸಗಳು ಮಾಡ್ಕೊಳ್ತಾರೆ, ತಲೆಗೆ ವಿಚಿತ್ರ ಬಣ್ಣ ಹಚ್ಕೊಳ್ತಾರೆ, ಮುಖದಲ್ಲಿ ಸಿಕ್ಕಲ್ಲಿ ರಿಂಗ್ಗಳು ಹಾಕೊಳ್ಳೋಕೆ ಶುರು ಮಾಡ್ತಾರೆ, ಮೈ ಮೇಲೆಲ್ಲ ವಿಚಿತ್ರ ಟ್ಯಾಟೂಗಳು ಬರ್ಸ್ಕೊಳ್ಳೋಕೆ ಶುರು ಮಾಡ್ತಾರೆ. ಡ್ರೆಸ್ಸು ಗಲೀಜಾಗಿದ್ರು ಅವ್ರಿಗೆ ಅದ್ರ ಬಗ್ಗೆ ಯಾವುದೇ ಜ್ಞಾನ ಇಲ್ಲ, ನೀಟಾಗಿರ್ಬೇಕು ಅಂತ ಅನಿಸೋದಿಲ್ಲ, ಕ್ಲಾಸಿಗೆ ತಡವಾಗಿ ಬರ್ತಾರೆ, ಅಟೆಂಡೆನ್ಸ್ ಶಾರ್ಟೇಜ್ ನಿಧಾನಕ್ಕೆ ಶುರು ಆಗ್ತದೆ, ಮನೆಗೆ ತಡವಾಗಿ ಮನೆಗೆ ಹೋಗ್ತಾರೆ, ಲೇಟಾಗಿ ಮಲಗ್ತಾರೆ, ಬೆಳಗ್ಗೆ ನಿದ್ದೆಗಣ್ಣಲ್ಲೇ ಕಾಲೇಜಿಗೆ ಎದ್ದು ಬರ್ತಾರೆ, ಸ್ವಚ್ಛತೆ ಬಗ್ಗೆ ಕಾಳಜಿ ವಹಿಸೋದಿಲ್ಲ, ಬೇಗ ಸಿಟ್ಟು ಮಾಡ್ಕೊಳ್ತಾರೆ, ಮನೆಯಿಂದ ಆಗಾಗ ಕದಿಲಿಕ್ಕೆ ಶುರು ಮಾಡ್ತಾರೆ, ಮನೆಯವರು ಮತ್ತು ಟೀಚರ್ಸ್ನ ಮುಖಕ್ಕೆ ಮುಖ ಕೊಟ್ಟು ಮಾತಾಡೋದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸ್ನೇಹಿತರು ಯಾರು ಈ ಮದ್ಯ ಮಾದಕ ದ್ರವ್ಯ ವ್ಯಸನದಲ್ಲಿ ಇಲ್ಲ ಅಂತ ಸ್ನೇಹಿತರ ಗುಂಪು ಬಿಟ್ಟು ಅವರದ್ದೇ ಒಂದು ಗುಂಪು ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಸೊ ನಮಗೆ ಗೊತ್ತಿಲ್ಲದೆ ಒಂದು ಮೇನ್ ಸ್ಟ್ರೀಮ್ ಇಂದ ಮೆಲ್ಲ ನಾವು ಸರಿದುಕೊಂಡು ಒಂದು ಬೇರೆ ಗುಂಪಿಗೆ ಹೋಗಿಬಿಟ್ಟಿರ್ತೇವೆ. ಇದು ನಮಗೆ ಗೊತ್ತೇ ಆಗೋದಿಲ್ಲ. ನಮ್ಮ ಅಧಪತನ ಅಲ್ಲಿ ಪ್ರಾರಂಭ ಆಗಿಬಿಟ್ಟಿರ್ತದೆ. ಸೊ ಈ ಎಲ್ಲ ಬದಲಾವಣೆಗಳು ನಿಮ್ಮ ಸ್ನೇಹಿತರಲ್ಲಿ ಕಂಡು ಬಂದ ತಕ್ಷಣ ನೀವು ಅವ್ರನ್ನ ಗುರುತಿಸಿ, ನೀನು ಯಾಕೆ ಕ್ಲಾಸಿಗೆ ರೆಗ್ಯುಲರ್ ಬರ್ತಿಲ್ಲ,
ನಿಂದು ಅಂಕಗಳು ಯಾಕೆ ಪ್ರತಿ ಟೆಸ್ಟಿಂದ ಟೆಸ್ಟ್ ಕಡಿಮೆ ಆಗ್ತಾ ಇದೆ, ನೀನು ಯಾಕೆ ಇತ್ತೀಚೆಗೆ ನನ್ನ ಜೊತೆ ಮಾತಾಡ್ತಾ ಇಲ್ಲ, ಯಾಕೆ ಕ್ಲಾಸಲ್ಲಿ ಇರೋದಿಲ್ಲ, ನೀನು ಕ್ಲಾಸಲ್ಲಿ ಇದ್ರೂ ಕೂಡ ನಿನ್ನ ಗಮನ ಎಲ್ಲೋ ಬೇರೆ ಇರ್ತದೆ ಏನು ಅಂತೇಳಿ ಅವ್ರನ್ನ ಎಚ್ಚರಿಸಿ ಅವರನ್ನ ಸಹಾಯ ಮಾಡುವಂಥ ಜವಾಬ್ದಾರಿ ನಿಮ್ಮದೆಲ್ಲ ಆಗಬೇಕು. ಯಾಕೆ ಅಂತಂದ್ರೆ ಈ ಸಮಯದಲ್ಲಿ ನಾವು ಸರಿ ಮಾಡಿಲ್ಲ ಅಂತಂದ್ರೆ ಅವರನ್ನ ಮತ್ತೆ ಯಾವತ್ತೂ ಸರಿ ಮಾಡ್ಲಿಕ್ಕೆ ಆಗುದಿಲ್ಲ. ಈ ಮದ್ಯ ಹಾಗೂ ಮಾದಕ ದ್ರವ್ಯ ವ್ಯಸನಗಳ ಬಗ್ಗೆ ಆರಂಭದಲ್ಲಿ ನೀವು ತಿಳ್ಕೊಳ್ಬೇಕಾಗಿರೋದೇನೆಂದ್ರೆ ಮುಖ್ಯವಾಗಿ 2 ವಿಷಯ. ಗೇಟ್ ವೇ ಡ್ರಗ್ಸ್ ಅಂತ ಹೇಳ್ತೇವೆ. ಗೇಟ್ ವೇ ಡ್ರಗ್ಸ್ ಅಂದ್ರೆ ಮುಖ್ಯವಾಗಿ ತಂಬಾಕು, ಸಿಗರೇಟಿನ ಸೇವನೆ, ತಂಬಾಕು ಸೇವನೆ ಮತ್ತೆ ಆಲ್ಕೋಹಾಲ್. ಈ 2 ವಿಷಯಗಳು ನಾವು ಮಾದಕ ದ್ರವ್ಯ ವ್ಯಸನ ತಡೆಗಟ್ಟುವಕ್ಕೆ ಮಾತಾಡ್ತಾ ಇದ್ದೇವೆ. ಆದರೆ ಮುಖ್ಯವಾಗಿ ಇವುಗಳು ಪ್ರಾರಂಭ ಆಗದಿದ್ರೆ ನಿಮ್ಮ ಜೀವನದಲ್ಲಿ ಮೊದಲ ಟೇಸ್ಟು ನೀವು ಈ ಆಲ್ಕೋಹಾಲ್ ಮತ್ತೆ ತಂಬಾಕು ಸಿಗರೇಟು ಸೇವನೆ ಮಾಡದಿದ್ರೆ ಉಳಿದ ಡ್ರಗ್ಸ್ ಹೆರಾಯಿನ್, ಕೊಕೈನ್, ಬೇರೆ ಬೇರೆ ಏನಿದೆ, ಗಾಂಜಾ ಇದೆ, ಚರಸ್ ಇದೆ, ಅಶಿಸ್ ಇದೆ, LSD ಇದೆ, ಇವೆಲ್ಲ ನಿಮ್ಮ ಜೀವನದಲ್ಲಿ ಪ್ರಾರಂಭ ಆಗಲಿಕ್ಕೆ ತಪ್ಪಿಸ್ದಂಗೆ ಆಗ್ತದೆ. ಸೊ ಗೇಟ್ ವೇ ಡ್ರಗ್ಸ್ ಆರಂಭದಲ್ಲಿ ಈ ಆಲ್ಕೋಹಾಲ್ ಮತ್ತೆ ಸಿಗರೇಟಿನ ಪರಿಚಯ ನಿಮಗೆ ಆಗದಾಗೆ ನೀವು ನೋಡಿಕೊಂಡ್ರೆ ಉಳಿದ ಡ್ರಗ್ಸ್ ನಿಮ್ಮ ಜೀವನದಲ್ಲಿ ಬರುವುದು ತಡವಾಗ್ತದೆ ಅಥವಾ ಬರುವುದೇ ಇಲ್ಲ. ಸೊ ಈ ಗೇಟ್ ವೇ ಡ್ರಗ್ಸ್ ಬಗ್ಗೆ ನೀವು ತುಂಬಾ ಕಾಳಜಿ ವಹಿಸ್ಕೊಳ್ಬೇಕು. ಯಾಕೆ ಅಂತಂದ್ರೆ ನಿಮಗೆ ತುಂಬಾ ಸ್ನೇಹಿತರು ಈಸಿಯಾಗಿ ಪರಿಚಯ ಮಾಡೋದು ಇವನ್ನೇ. ಒಂದು ಸರಿ ಸಿಗರೇಟ್ ಹೇಳಿದ್ರೆ ಏನಾಗುದಿಲ್ಲ, ಕಿಕ್ ಬರ್ತದೆ, ಖುಷಿ ಸಿಗ್ತದೆ, ನಿನಗೆ ಬೋರ್ಡಮ್ ಕಡಿಮೆ ಆಗ್ತದೆ, ಬೇಜಾರು ಕಡಿಮೆ ಆಗ್ತದೆ, ಒಂದು ಸರಿ ಬಿಯರ್ ಕುಡಿದ್ರೆ ಏನಾಗುದಿಲ್ಲ. ಸೊ ಇಂತಹದೇ ವಿಷಯಗಳಿಂದ ನಿಮಗೆ ಪರಿಚಯ ಮಾಡ್ತಾರೆ. ಯಾವಾಗ ಈ ಗೇಟ್ ವೇ ಡ್ರಗ್ಸ್ ನಿಮ್ಮ ಜೀವನಕ್ಕೆ ಎಂಟರ್ ಆಗ್ತದೆ, ನಿಧಾನಕ್ಕೆ ಆ ಗೇಟ್ ವೇ ಡ್ರಗ್ಸ್ನ ಸಂಖ್ಯೆ ಅಂದ್ರೆ ಆಲ್ಕೋಹಾಲ್ ಅಪರೂಪಕ್ಕೊಮ್ಮೆ ಕುಡಿತಾ ಇದ್ರಿ, ಈಗ ವಾರಕ್ಕೊಮ್ಮೆ ಕುಡಿತೀರಿ, ಮತ್ತೆ ದಿನಕ್ಕೆ ಸಂಜೆ ಕುಡಿತೀರಿ, ಆಮೇಲೆ ಹಗಲಲ್ಲಿ ಕುಡಿತೀರಿ, ಈ ರೀತಿ ಏರ್ತಾ ಹೋಗ್ತದೆ. ಸಿಗರೇಟು ಅಷ್ಟೇ, ಅಪರೂಪಕ್ಕೊಮ್ಮೆ ಎಲ್ಲರ ಕಣ್ಣು ತಪ್ಪಿಸಿ ಸಂಡೇ ಸಾಟರ್ಡೆ ಶಾಲೆ ಇಲ್ದಾಗ ಹೋಗಿ ಎಲ್ಲೋ ಊರಾಚೆ ಹೋಗಿ ಸೇದಿ ಬರ್ತಾ ಇದ್ವಿ. ಅಪ್ಪನಿಗೆ ಗೊತ್ತಾದ್ರೆ ಭಯ, ಟೀಚರ್ಸಿಗೆ ಗೊತ್ತಾದ್ರೆ ಭಯ ಅಂತ. ಆಮೇಲೆ ದಿನ ಸಂಜೆ ಬೇಕಾಯ್ತು. ಆಮೇಲೆ ಈಗ ಬ್ರೇಕ್ ಸಿಕ್ಕಾಗೆಲ್ಲ ಮತ್ತೆ ಹೊರಗಡೆ ಓಡೋಗಿ ಒಂದ್ಸರಿ ಒಂದು ಸಿಗರೇಟ್ ಎಳೆದು ಬರುವ ಅನ್ನೋ ಸ್ಥಿತಿಗೆ ತಲುಪ್ತೇವೆ. ಸೊ ಇವು ಆರಂಭದಲ್ಲಿ ಪ್ರಾರಂಭ ಆಗಿಲ್ಲ ಅಂತಂದ್ರೆ ಉಳಿದ ಡ್ರಗ್ಸ್ ನಿಮ್ಮ ಜೀವನಕ್ಕೆ ಕಾಲಿಡೋದಿಲ್ಲ. ಈ ಸಿಗರೇಟಿನ ಬಗ್ಗೆ ಕೂಡ ಅಂದ್ರೆ ನಮ್ಮಲ್ಲಿ ಏನಿರ್ತದಂದ್ರೆ ಒಳ್ಳೆಯ ಕಂಪನಿ ಸಿಗರೇಟ್ ಸೇದಿದ್ರೆ ಏನಾಗೋದಿಲ್ಲ, ಅಥವಾ ಸಿಗರೇಟ್ ಎಳ್ಕೊಂಡು ಮತ್ತೆ ಚೆನ್ನಾಗಿ ಆರೋಗ್ಯವಾಗಿ ಊಟ ಮಾಡಿದ್ರೆ ಏನಾಗೋದಿಲ್ಲ, ಇಂಥ ತಪ್ಪು ಕಲ್ಪನೆಗಳು ನಮ್ಗೆ ಬರ್ತದೆ. ಯಾಕೆ ಬರ್ತದೆ ಅಂದ್ರೆ ನಮಗೆ ಕಲಿಸೋರು ಹೇಳ್ತಾರೆ ಅದನ್ನು, ಏನಾಗುದಿಲ್ಲ ಮರೆ ಅಂತ. ಓಕೆ, ಆದ್ರೆ ಒಂದು ಸಿಗರೇಟಿನ ಹೊಗೆಯಲ್ಲಿ 4,000ಕ್ಕಿಂತ ಹೆಚ್ಚು ಕೆಮಿಕಲ್ಸ್ ಇರ್ತವೆ. ಸಿಗರೇಟ್ ಹೊಗೆಯಲ್ಲಿ 4,000ಕ್ಕಿಂತ ಹೆಚ್ಚು ಕೆಮಿಕಲ್ಸ್ ಇರುತ್ತೆ. ಅದರಲ್ಲಿ 40ಕ್ಕೂ ಹೆಚ್ಚು ಕೆಮಿಕಲ್ಸು ರಾಸಾಯನಿಕ ವಸ್ತುಗಳು ನಮಗೆ ಕ್ಯಾನ್ಸರ್ ಉಂಟು ಮಾಡುವಂತಹ ವಸ್ತುಗಳಾಗಿರುತ್ತೆ. ಹಾಗಿದ್ರೆ ನಮಗೆ ಈ ಕ್ಯಾನ್ಸರ್ ಕಾರಕ ವಸ್ತುಗಳನ್ನು ನಾವು ಈ ಸಿಗರೇಟಿನ ಹೊಗೆ ಮೂಲಕ ಎಳ್ಕೊಳ್ಬೇಕಾ? ಯಾರು ನೇರವಾಗಿ ಅವರೇ ಸಿಗರೇಟ್ ಸೇರ್ತಾರೆ ಅವ್ರಿಗೆ ಆಕ್ಟಿವ್ ಸ್ಮೋಕರ್ ಅಂತ ಹೇಳ್ತೇವೆ. ಯಾರು ಅವರ ಜೊತೆಗೆ ನಿಂತ್ಕೊಂಡು ಹೊಗೆ ಕುಡಿತಾರೆ ಅವ್ರಿಗೆ ಪ್ಯಾಸಿವ್ ಸ್ಮೋಕರ್ ಅಂತ ಹೇಳ್ತೇವೆ. ಈ ಆಕ್ಟಿವ್ ಸ್ಮೋಕರ್ಗೆ ಆಗುವಂತಹ ಆರೋಗ್ಯದ ಸಮಸ್ಯೆಗಳು ಎಲ್ಲ ಪ್ಯಾಸಿವ್ ಸ್ಮೋಕರ್ಗೆ ಆಗಬಹುದು. ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಹೇಳ್ತೇವೆ. ಅಂದ್ರೆ ನಾನು ಸೇದೋದಿಲ್ಲ, ನನ್ನ ಸ್ನೇಹಿತರ ಜೊತೆಗೆ ನಿಂತ್ಕೊಳ್ತೇನೆ, ನಾವು ಎಲ್ಲರೂ ಒಟ್ಟಿಗೆ ಕೂತು ಹರಟೆ ಹೊಡಿತೇವೆ, ನಾನು ನನ್ನ ಬಾಯ್ ಫ್ರೆಂಡ್ ಜೊತೆಗೆ ತಿರುಗಾಡ್ತೇನೆ, ನನ್ನ ಬಾಯ್ ಫ್ರೆಂಡ್ ಸಿಗರೇಟ್ ಸೇರ್ತಾನೆ, ನಾನು ಅವನ ಜೊತೆಗೆ ನಿಂತ್ಕೊಳ್ತೇನೆ. ಅವ್ರಿಗೆ ಸೇದುವಂತ ಎಲ್ಲ ಹೊಗೆಯ ಅಂಶಗಳೆಲ್ಲ ಜೊತೆಗೆ ನಿಂತವರಿಗೆ ಬರ್ತದೆ. ಥರ್ಡ್ ಹ್ಯಾಂಡ್ ಸ್ಮೋಕ್ ಅಂತ ಹೇಳ್ತೇವೆ. ಥರ್ಡ್ ಹ್ಯಾಂಡ್ ಸ್ಮೋಕ್ ಅಂದ್ರೆ ಯಾರೋ ಒಬ್ರು ಟಾಯ್ಲೆಟ್ ಅಲ್ಲಿ ಸ್ಮೋಕ್ ಮಾಡಿ ಬಂದಿರ್ತಾರೆ, ನೀವು ಸ್ವಲ್ಪ ಹೊತ್ತು ಆದಮೇಲೆ ಹೋದ್ರೂ ಕೂಡ ಅರ್ಧ ಗಂಟೆವರೆಗೂ ಅದರಲ್ಲಿ ಆ ಸ್ಮೋಕ್ ಪಾರ್ಟಿಕಲ್ಸ್ ಇನ್ನು ಅಲ್ಲೇ ವಾತಾವರಣದಲ್ಲೇ ಸುತ್ತಾ ಇರ್ತದೆ. ಅದನ್ನು ಕೂಡ ನಾವು ಸೇವಿಸಿದಂಗೆ ಆಗ್ತದೆ. ಇಲ್ಲ ಯಾರ್ದೋ ಚೇಂಬರ್ಗೆ ಹೋಗ್ತೀರ, ಅವ್ರ ಚೇಂಬರಲ್ಲಿ ಸಿಗರೇಟ್ ಸ್ಮೋಕ್ ಮಾಡಿದ್ದಾರೆ, ಆ ಸ್ಮೋಕಿನ ಎಲ್ಲ ಪಾರ್ಟಿಕಲ್ಸ್ ಅಲ್ಲೇ ವಾತಾವರಣದಲ್ಲಿ ಇರ್ತದೆ. ಅಂದ್ರೆ ನಾವು ಏನು ಮನಗಾಣ್ಬೇಕಿಲ್ಲಿ ಅಂತಂದ್ರೆ ನೋಡ್ಲಿಕ್ಕೆ ಮೇಲ್ನೋಟಕ್ಕೆ ಯಾವುದೇ ತೊಂದರೆಗಳು ಇಲ್ಲ ಅಂತ ಕಾಣಿಸ್ತಿದ್ರು ಕೂಡ ನಮ್ಮ ದೇಹಕ್ಕೆ, ನಮ್ಮ ಶ್ವಾಸಕೋಶಕ್ಕೆ ತೊಂದರೆ ಆಗ್ತದೆ, ಶ್ವಾಸಕೋಶದ ಸಮಸ್ಯೆಗಳು ಬರ್ತದೆ, ಹೃದಯ ಬಡಿತ ಹೆಚ್ಚಾಗ್ತದೆ, ರಕ್ತನಾಳಗಳ ಸೈಜ್ ಸಣ್ಣದಾಗ್ತಾ ಹೋಗ್ತದೆ. ಸೊ ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳು, ರಕ್ತನಾಳಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಬೇಗ ಬರ್ತದೆ ಸಿಗರೇಟ್ ಸ್ಮೋಕರ್ಸ್ ಅಲ್ಲಿ. ಇಂಪೋಟೆನ್ಸ್ ಅಂದ್ರೆ ನಪುಂಸಕತ್ವ ಉಂಟಾಗ್ತದೆ. ನಮಗೆ ಸಿಗರೇಟ್ ಸೇದುವುದು ಒಂದು ಹೀರೋಯಿಸಮ್ ಅಂತ ತಿಳ್ಕೊಂಡಿರ್ತೇವೆ ನಾವು. ಸಿಗರೇಟ್ ಸೇದುವನು ದೊಡ್ಡ ಹೀರೋ, ಅಥವಾ ನನ್ನ ಹೀರೋ, ಫಿಲಮಿನ ಹೀರೋ ಸಿಗರೇಟ್ ಸೇದ್ತಾನೆ, ನಾನು ಅವನ ತರ ಕಾಪಿ ಮಾಡ್ತೀನಿ ಅಂತ ಹೊರಟ್ರೆ ನಾವು ಅರ್ಥ ಮಾಡ್ಕೋಬೇಕು, ಸಿಗರೇಟ್ ಇಂದ ಯಾವ ಹೀರೋಯಿಕ್ ಆಟಿಟ್ಯೂಡ್ ಬರೋದಿಲ್ಲ, ಅದರಿಂದ ಕಾಯಿಲೆಗಳು ಬರ್ತದೆ. ಇನ್ನು ಆಲ್ಕೋಹಾಲ್, ಒಂದೇ ಒಂದು ಆಲ್ಕೋಹಾಲ್ ಇಂದ ಕೂಡ ನಮ್ಮ ದೇಹಕ್ಕೆ ಯಾವುದೇ ಲಾಭ ಇಲ್ಲ. ನಾವು ಕೆಲವೊಮ್ಮೆ ಕೀಳರಿಮೆಯಿಂದ, ಅಂದ್ರೆ ನನ್ನ ಸ್ನೇಹಿತರೆಲ್ಲ ಒಂದು ರಿಚ್ ಗ್ರೂಪಲ್ಲಿ ಇದ್ದಾರೆ, ಅವರು ಬಂದು ಅವರೇ ಪಾರ್ಟಿ ಮಾಡ್ತಾರೆ, ಅವರ ಕಾರಲ್ಲಿ ಹೋಗಿ ಊರಾಚೆ ಹೋಗಿ ಪಾರ್ಟಿ ಮಾಡಿ ಬರ್ತಾರೆ, ನನಗೆ ಫ್ರೀ ಆಲ್ಕೋಹಾಲ್ ಕುಡಿಸ್ತಾರೆ, ಅದೆಲ್ಲ ನನ್ನ ಕೀಳರಿಮೆಯಿಂದ ಏನಾಗ್ತದೆ, ನಾನು ಒಂದು ಗುಂಪಿನಲ್ಲಿ ಸೇರ್ಪಡಬೇಕು, ಆ ಪಿಯರ್ ಅಪ್ರೂವಲ್ ನನಗೆ ಸಿಗಬೇಕು ಅನ್ನೋ ಭಾವನೆಯಿಂದ ನಾವು ಆ ಗುಂಪಲ್ಲಿ ಸೇರ್ಕೊಳ್ತೇವೆ. ಆದರೆ ಈ ಮಿದುಳು ಬೆಳವಣಿಗೆ ಇರತಕ್ಕಂಥ ಸಮಯದಲ್ಲಿ ಒಂದೇ ಒಂದು ಹನಿ ಆಲ್ಕೋಹಾಲ್ ನಮ್ಮ
ದೇಹಕ್ಕೆ ಒಳ್ಳೆಯದಲ್ಲ. ತಲೆಯ ಮುಡಿಯಿಂದ ಹಿಡಿದು ಅಡಿಯವರೆಗೂ, ಪಾದದವರೆಗೂ ಪ್ರತಿ ಅಂಗಾಂಗಗಳು ಈ ಆಲ್ಕೋಹಾಲಿಂದ ತೊಂದರೆಗೊಳಗಾಗ್ತದೆ. ಮಿದುಳು, ನರದ ಮೇಲಿನ ಪದರೆ ಅದು ಹಾಳಾಗ್ತಾ ಬರ್ತದೆ, ನೆನಪಿನ ಶಕ್ತಿ ಕ್ಷೀಣಿಸ್ತಾ ಬರ್ತದೆ, ಕಣ್ಣಿನ ದೃಷ್ಟಿ ಕಡಿಮೆ ಆಗ್ತದೆ, ಮೂಗಿನ ವಾಸನೆಯ ಶಕ್ತಿ ಮತ್ತು ಟೇಸ್ಟ್, ಫುಡ್ಡಿನ ಟೇಸ್ಟ್ ಗ್ರಹಣ ಶಕ್ತಿ ಕಡಿಮೆ ಆಗ್ತಾ ಹೋಗ್ತದೆ. ಬಾಯಿಯಲ್ಲಿ ಮತ್ತೆ ಅನ್ನನಾಳದಲ್ಲಿ ಕ್ಯಾನ್ಸರ್ ಆಗುವಂತ ಸಾಧ್ಯತೆ ಇರುತ್ತೆ. ಆಲ್ಕೋಹಾಲ್ ತೆಗೆದುಕೊಳ್ಳುವವರಲ್ಲಿ ಗ್ಯಾಸ್ಟ್ರೈಟಿಸ್ ಅಂದ್ರೆ ಅಸಿಡಿಟಿಯ ಸಮಸ್ಯೆ ಉಂಟಾಗ್ತದೆ. ಗ್ಯಾಸ್ಟ್ರಿಕ್ ಉದರದ ಕ್ಯಾನ್ಸರ್ ಉಂಟಾಗುವ ಸಾಧ್ಯತೆಗಳಿರುತ್ತೆ. ನಮ್ಮ ಮಾಂಸಖಂಡಗಳು ಸವೆತ ಶುರುವಾಗ್ತದೆ. ಅವ್ರಿಗೆ ನೀವು ಗಮನಿಸಿದ್ರೆ ನಿಧಾನಕ್ಕೆ ಕೂತಲ್ಲಿಂದ ಮೇಲೆ ಏಳಲಿಕ್ಕೆ ಸಾಧ್ಯ ಆಗ್ತಿರೋದಿಲ್ಲ, ಕಷ್ಟ ಆಗ್ತದೆ. ಯಾಕಂದ್ರೆ ಈ ತೊಡೆಯ ಮಾಂಸಖಂಡಗಳು ಸವಿಲಿಕ್ಕೆ ಶುರುವಾಗ್ತದೆ. ಸ್ವಲ್ಪ ವರ್ಷಗಳ ನಂತರ ಕಾಲು ಚುಚ್ಚಿದಾಗ ಆಗ್ತದೆ, ನನಗೆ ಪಾದ ಉರಿತದೆ ಅಂತ ಹೇಳ್ತಾ ಇರ್ತಾರೆ. ಯಾಕೆಂದ್ರೆ ನರಗಳು ಸಾಯ್ತಾ ಇರ್ತದೆ. ಹಾಗಾಗಿ ಆಲ್ಕೋಹಾಲ್ ಇಂದ ನೇರವಾಗಿ ಎಲ್ಲ ಅಂಗಾಂಗಗಳು, ಲಿವರ್ ಆಲ್ಕೋಹಾಲ್ ಅನ್ನ ಜೀರ್ಣಿಸಬೇಕು. ಸೊ ಲಿವರ್ ಆಲ್ಕೋಹಾಲ್ ಅನ್ನ ಜೀರ್ಣಿಸುವಂತ ಕೆಲಸ ಮಾಡಿ ಏನಾಗ್ತದೆ, ಜಾಂಡೀಸ್ ಆಗ್ತದೆ, ಲಿವರ್ನ ಫೇಲ್ಯೂರ್ ಆಗ್ತದೆ, ಲಿವರಿನ ಕ್ಯಾನ್ಸರ್ ಕೂಡ ಉಂಟಾಗುವ ಸಾಧ್ಯತೆ ಇರುತ್ತೆ. ಆಲ್ಕೋಹಾಲ್ನ ಪ್ರತಿ ಹನಿ ನಮ್ಮ ದೇಹದ ಪ್ಯಾಂಕ್ರಿಯಾಸ್, ಮೇದೋಜೀರಕಾಂಗ ಅಂತ ಹೇಳ್ತೇವೆ, ಆ ಮೇದೋಜೀರಕಾಂಗ ಪ್ಯಾಂಕ್ರಿಯಾಸ್ ಹಾಳಾಗೋದ್ರಿಂದ ಆಲ್ಕೋಹಾಲ್ ಕುಡಿಯೋರಲ್ಲಿ ತುಂಬಾ ಬೇಗನೆ ಡಯಾಬಿಟಿಸ್ ಕಾಯಿಲೆ ಬರುವಂತ ಸಾಧ್ಯತೆಗಳಿರುತ್ತೆ. ನಾವು ಆಹಾರ ತೆಗೆದುಕೊಳ್ತೇವೆ, ಒಳ್ಳೆಯ ಪೌಷ್ಟಿಕಾಂಶ ಆಹಾರ ತೆಗೆದುಕೊಳ್ತೇವೆ, ಆದರೆ ಈ ಆಲ್ಕೋಹಾಲ್ ನಮ್ಮ ಅನ್ನನಾಳದಲ್ಲಿ ಒಂದು ಕೋಟಿಂಗ್ ಮಾಡಿರ್ತದೆ. ಅಂದ್ರೆ ಒಂದು ಪೇಂಟ್ ತರ ಅನ್ನನಾಳಕ್ಕೆ ಸುತ್ತರ್ಕೊಂಡಿರೋದ್ರಿಂದ ನಾವು ಏನೇ ಆಹಾರ ತೆಗೆದುಕೊಂಡ್ರು ಕೂಡ ಆ ಆಹಾರದಲ್ಲಿ ಇರತಕ್ಕಂಥ ಪೌಷ್ಟಿಕಾಂಶಗಳು ರಕ್ತದಲ್ಲಿ ಸೇರೋದಿಲ್ಲ. ಹಾಗಾಗಿ ಈ ವಿಟಮಿನ್ಗಳ ಕೊರತೆಯಿಂದ ನರದ ತೊಂದರೆಗಳು ಉಂಟಾಗ್ತದೆ. ಮುಖ್ಯವಾಗಿ ವಿಟಮಿನ್ B1 ಅನ್ನುವ ಒಂದು ವಿಟಮಿನ್ ಈ ಕುಡುಕರಲ್ಲಿ ಅಥವಾ ಮದ್ಯವ್ಯಸನಿಗಳಲ್ಲಿ ಅದು ಸಿಗದೆ ಸಾಕಷ್ಟು ಮಿದುಳಿನ ಮತ್ತು ನರದ ತೊಂದರೆಗಳು ಅವರಿಗೆ ಕಂಡು ಬರ್ತದೆ. ಸೊ ಇವೆರಡೂ ವಿಷಯಗಳು, ಆಲ್ಕೋಹಾಲ್ ಮತ್ತೆ ಸ್ಮೋಕಿಂಗ್ ಬಗ್ಗೆ ನೀವು ಕಾಳಜಿ ವಹಿಸಿದ್ರೆ, ತಂಬಾಕಿನ ಬಗ್ಗೆ ಕಾಳಜಿ ವಹಿಸಿದ್ರೆ, ಮುಂದೆ ನಾನು ಹೆಚ್ಚು ಡ್ರಗ್ಸ್ ಬಗ್ಗೆ ಮಾತಾಡಬೇಕಾಗಿಲ್ಲ. ಯಾಕೆ ಅಂತಂದ್ರೆ ಇವೆರಡನ್ನು ಪ್ರಿವೆಂಟ್ ಮಾಡಿದ್ರೆ ಉಳಿದದ್ದು ಬರೋದಿಲ್ಲ. ಆದರೆ ನಾನು ಹೇಳಲೇಬೇಕಾಗ್ತದೆ. ಯಾಕಂದ್ರೆ ಇವತ್ತು ನೀವು ಇಲ್ಲಿ ಕಾಲೇಜ್ ಮುಗಿಸ್ಕೊಳ್ತೀರಾ, ಡಿಗ್ರಿ ಮುಗಿಸ್ಕೊಳ್ತೀರಾ, ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ನಗರಗಳಿಗೆ ಹೋಗ್ತೀರಾ. ದುರದೃಷ್ಟವಶಾತ್ ಹಳ್ಳಿಗಳಿಗೆ ಕೂಡ ಈ ಮಾದಕ ದ್ರವ್ಯ ವ್ಯಸನಗಳ ಸಪ್ಲೈ ಆಗ್ತದೆ. ಗಾಂಜಾ ಸಣ್ಣ ಸಣ್ಣ ಬೀಡಾ ಶಾಪ್ಗಳಲ್ಲಿ ಸಿಗ್ತದೆ. ಆದರೆ ನಮ್ಮನ್ನು ಯಾರೋ ಒಂದು ಅಧಿಕಾರಿಗಳು, ಪೊಲೀಸರು ಅಥವಾ ಜಡ್ಜ್ಗಳು ಬಂದು ನಮ್ಮನ್ನು ಪ್ರಿವೆಂಟ್ ಮಾಡ್ತಾರೆ ಅಂತಂದ್ರೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾವೆಲ್ಲ ಬಂದ್ರೆ ಯಾರು ಕೊಡೋದಿಲ್ಲ. ನಾವು ಕೇಳಿದ್ರು, ನನಗೆ ಸೇದಬೇಕಂತ ಕೇಳಿದ್ರು ಕೊಡೋದಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತು ಯಾರಿಗೆ ಕೊಡಬೇಕು, ಅವರು ಏನು ಕೋಡ್ ವರ್ಡ್ಸ್ ಹೇಳಿದ್ರೆ ಕೊಡಬೇಕು, ಯಾರು ಇನ್ನೋಸೆಂಟ್ ಯುವಜನರು, ಯಾರಿಗೆ ಮಾತ್ರ ಕೊಟ್ರೆ ನಾವು ಬಚಾವು ಅವರು ಬಚಾವು ಅಂತ ಅನ್ಕೊಳ್ತಾರೆ, ಮಾತ್ರ ಕೊಡೋದು. ಹಾಗಾಗಿ ನಾವೆಲ್ಲ ಬಂದ್ರೆ ಎಲ್ಲಿ ಸಿಗ್ತದೆ ಗೊತ್ತಿರೋದಿಲ್ಲ, ಬಟ್ ನಿಮಗೆ ಗೊತ್ತಿರ್ತದೆ. ಅಂತಹ ಸ್ಥಳಗಳನ್ನ ನೀವು ನಿಮ್ಮದೇ ವಾತಾವರಣದಿಂದ ದೂರ ಮಾಡಬೇಕು. ಯಾಕಂದ್ರೆ ಇವತ್ತು ಗಾಂಜಾ ಅಡಿಕ್ಟ್ಸ್ ಆಗಿ ಬಂದಿರ್ತಾರೆ. ನೆನ್ನೆ ಒಂದು ವಿದ್ಯಾರ್ಥಿನಿ, ಒಂದು ಆಕೆ ಈಗಲ್ಲ ತನ್ನ ಶಿಕ್ಷಣ ಮುಗಿಸ್ಕೊಂಡು ಮದುವೆ ಆಗ್ಲಿಕ್ಕೆ ಹೊರಟಿರ್ತಕ್ಕಂಥ ಒಂದು ವಿದ್ಯಾರ್ಥಿನಿ ಹತ್ರ ಮಾತಾಡ್ತಾ ಇದ್ದೆ. ಆಕೆಗೆ ಮನೆ ಬಿಟ್ಟು ಹೋಗ್ಲಿಕ್ಕೆ ತುಂಬಾ ಹೆದರಿಕೆ. ಹೊರಗೆ ಹೋದ್ರೆ ಯಾರೋ ಕೊಲ್ಲಿಕ್ಕೆ ಬರ್ತಾರೆ, ಯಾರೋ ನನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಬರ್ತಾರೆ, ಹೊರಗಡೆ ನನ್ನನ್ನು CC ಕ್ಯಾಮ್ರಾ ಇಟ್ಟೆಲ್ಲ ನನ್ನನ್ನು ಫಾಲೋ ಮಾಡ್ತಾರೆ ಅಂತ ತುಂಬಾ ಭಯ. ಮನೆಯಿಂದ ಆಚೆ ಹೊರಗೆ ಬರ್ತಾ ಇಲ್ಲ. ಇದು ಬೇರೆ ಏನು ಕಾರಣ ಅಲ್ಲ, ಆಕೆ ನಿರಂತರವಾಗಿ ಗಾಂಜಾ ಸೇವಿಸ್ತಾ ಇರೋದ್ರಿಂದ ಆಕೆಯ ಬುದ್ಧಿ ಭ್ರಮಣೆ ಆಗಿ ಮಾನಸಿಕ ಕಾಯಿಲೆಗಳು, ಚಿತ್ತ ವಿಕಲತೆಗಳು ಅಂದ್ರೆ ಸ್ಕಿಜೋಫ್ರಿನಿಯಾದಂಥ ಕಾಯಿಲೆಗಳು ಈ ಗಾಂಜಾ ಸೇವನೆಯಿಂದ ಬರುತ್ತೆ. ಆದ್ರೆ ನೀವು ಈ ಗಾಂಜಾ ಸೇವನೆ ಮಾಡ್ತಾ ಇರ್ತಕ್ಕಂಥ ಸ್ನೇಹಿತರ ಹತ್ರ ಮಾತಾಡಿ ನೋಡಿ, ಸುಮ್ಮನೆ ಎದುರಿಸ್ತಾರೆ ಮಾರೆ ಅವರು. ಗಾಂಜಾ ಒಂದು ಹರ್ಬಲ್ ಪ್ರಾಡಕ್ಟ್, ಅದರಿಂದ ಏನಾಗೋದಿಲ್ಲ, ಚೆನ್ನಾಗಿ ಹಸಿವಾಗ್ತದಷ್ಟೇ, ಚೆನ್ನಾಗಿ ಊಟ ಮಾಡ್ಬೋದಷ್ಟೇ. ಅಂದ್ರೆ ಯಾಕೆ ಅಂತಂದ್ರೆ ಅವ್ರಿಗೆ ಆ ಗಾಂಜಾವನ್ನ ಪರಿಚಯ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಅದನ್ನೇ ಹೇಳಿರ್ತಾರೆ. ನಿನಗೆ ಸುಮ್ಮನೆ ಎಲ್ಲ ಎದುರಿಸ್ತಾರಷ್ಟೇ, ಏನಾಗುದಿಲ್ಲ, ಇದನ್ನು ತಿಂದ್ರೆ ಚೆನ್ನಾಗಿ ಊಟ ಮಾಡಿದ್ರೆ ಆಯ್ತು, ನೀನು ಸಿಗರೇಟ್ ಸೇದ್ರೆ ಒಂದು ಮಿಂಟ್ ಹಾಕೊಂಡು ಹೋದ್ರೆ ಆಯ್ತು, ಯಾರಿಗೂ ಗೊತ್ತಾಗುದಿಲ್ಲ. ಇಂತಹದೇ ದಾರಿಗಳನ್ನು ಅವ್ರು ಹೇಳ್ಕೊಟ್ಟಿರ್ತಾರೆ. ಆದರೆ ಗಾಂಜಾದಿಂದ ಏನು ದುಷ್ಪರಿಣಾಮಗಳಾಗ್ತದೆ ಅಂತ ಯಾರು ಹೇಳೋದಿಲ್ಲ. ಇವತ್ತು ಒಬ್ಬ ವ್ಯಕ್ತಿ, ಒಂದು ವಿದ್ಯಾರ್ಥಿ ಗಾಂಜಾ ಸೇರ್ತಾ ಇದ್ದಾನೆ ಅಂದ್ರೆ 6 ತಿಂಗಳ ನಂತರ ನಾವು ಹೇಳ್ಬೋದು ಅವನು ಯಾವ ಸ್ಥಿತಿಯಲ್ಲಿ ಇರ್ತಾನೆ ಅಂತ. ಅವನು ಕಾಲೇಜಿಗೆ ಬರ್ಲಿಕ್ಕೆ ಕೇಳೋದಿಲ್ಲ, ಓದ್ಲಿಕ್ಕೆ ಆಸಕ್ತಿ ಇಲ್ಲ, ಅವನ ಕ್ಲೀನ್ಲಿನೆಸ್ ಬಗ್ಗೆ ಆಸಕ್ತಿ ಇಲ್ಲ, ಅವನು ಮನೆಯಲ್ಲಿ ಯಾರ ಜೊತೆ ಬೆರೀತಾ ಇಲ್ಲ, ಅವನು ಇತ್ತೀಚೆಗೆ ಕ್ರಿಮಿನಲ್ ಆಕ್ಟಿವಿಟಿಗಳಲ್ಲಿ ತೊಡಗಿಸ್ಕೊಳ್ತಾನೆ. ಯಾಕೆ ಹೀಗಾಗ್ತದಂದ್ರೆ ಎಲ್ಲ ವ್ಯಕ್ತಿಗಳು ಮೂಲತಃ ಇನ್ನೋಸೆಂಟ್. ಆದರೆ ಯಾವಾಗ ಮಾದಕ ದ್ರವ್ಯ ವ್ಯಸನಗಳು ಅವರ ಮಿದುಳಿನ ಮೇಲೆ ದುಷ್ಪರಿಣಾಮ ಬೀರ್ಲಿಕ್ಕೆ ಶುರುವಾಗ್ತದೆ, ಅವರಲ್ಲಿ ಕ್ರೌರ್ಯ ಜಾಸ್ತಿ ಆಗ್ತದೆ, ಅವರಲ್ಲಿ ಸಿಟ್ಟು ಜಾಸ್ತಿ ಆಗ್ತದೆ, ಅವರಲ್ಲಿ ಕಳ್ಳತನ ಮಾಡುವಂಥದ್ದು, ದರೋಡೆ ಮಾಡುವಂಥ ಪ್ರವೃತ್ತಿ ಜಾಸ್ತಿ ಆಗುತ್ತೆ. ಯಾಕೆ ಅಂದ್ರೆ ಇವತ್ತು ಸೇರ್ಲಿಕ್ಕೆ ಶುರು ಮಾಡ್ತೇವೆ, ಕೆಲವೇ ತಿಂಗಳುಗಳಲ್ಲಿ ನಮಗೆ ಅವಲಂಬನೆ ಆಗ್ತದೆ, ಅದರಿಂದ ಹೊರಗೆ ಬರ್ಲಿಕ್ಕೆ ಕಷ್ಟ ಆಗ್ತದೆ. ಒಂದು ದಿನ ನಾನು ಸೇರ್ತಾ ಇಲ್ಲ, ಒಂದು ದಿನ ನಾನು ಕುಡಿತಾ ಇಲ್ಲ ಅಂದಾಗ ನನಗೆ ಬೇಕು 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 ಅನ್ನುವ ಕ್ರೇವಿಂಗ್ ಶುರು ಆಗ್ತದೆ. ಅದನ್ನ ಪಡೆದುಕೊಳ್ಳಿಕ್ಕೋಸ್ಕರ ನಾನು ಹೇಗಾದ್ರೂ ಹಣ ಜೋಡಿಸ್ಬೇಕಂತ ಮನೆಯಿಂದ ಕದಿಲಿಕ್ಕೆ ಶುರು ಮಾಡ್ತೇನೆ, ಬೇರೆಯವರಿಂದ ದೋಸ್ಲಿಕ್ಕೆ ಶುರು ಮಾಡ್ತೇನೆ, ಬೇರೆಯವ್ರನ್ನ ಹೊಡೆದಾದರೂ ತೆಗೆದುಕೊಳ್ಳಿಕ್ಕೆ ನಾನು ಸಿದ್ಧನಾಗ್ತೇನೆ.
ಇವತ್ತು ಪ್ರತಿನಿತ್ಯ ನೀವು ಪೇಪರಲ್ಲಿ ತೆಗೆದು ನೋಡಿ, ಗಾಂಜಾ ಮಾರುತ್ತಿದ್ದ ಯುವಕರು ಸಿಕ್ಕಿಬಿದ್ರು ಅಥವಾ ಗಾಂಜಾ ಬಳಸುತ್ತಿದ್ದ ಯುವಕರು ಸಿಕ್ಕಿಬಿದ್ರು. ಬ್ರಾಕೆಟ್ ಅಲ್ಲಿ ಹೆಸರುಗಳನ್ನು ಕೊಟ್ಟಿರ್ತಾರೆ ಅವರು, 16 ವರ್ಷ, 17 ವರ್ಷ, 18 ವರ್ಷ. ಅಥವಾ ಈ ರೇಪ್ಸ್ ನಡೆದಿರುತ್ತೆ, ಆ ಗುಂಪಲ್ಲಿ ಮಾಸ್ ರೇಪಲ್ಲಿ ಇರ್ತಕ್ಕಂಥ ಯುವ ಜನರನ್ನ ಸಂಖ್ಯೆ ಹೆಸರು ಕೊಟ್ಟಿರ್ತಾರೆ, 19 ವರ್ಷ, 20 ವರ್ಷ. ಇಂಡೈರೆಕ್ಟ್ ಆಗಿ ನೋಡಿದಾಗ ಅವರು ನೇರವಾಗಿ ಆ ಕ್ರಿಮಿನಲ್ ಆಕ್ಟಿವಿಟಿಯಲ್ಲಿ ತೊಡಗಿಸ್ಕೊಂಡಿರುವುದಿಲ್ಲ. ನಿಜವಾಗಿ ನೋಡಿದಾಗ ಅಯ್ಯೋ ಅವರು ತುಂಬಾ ಒಳ್ಳೆಯ ಸುಸಂಸ್ಕೃತ ಮನೆಯಿಂದ ಬಂದಿರತಕ್ಕಂಥವ್ರು, ಅವನು ಈ ಕೆಲಸ ಮಾಡ್ತಾನೆ ಅಂದ್ರೆ ನಂಬಲಿಕ್ಕಾಗುದಿಲ್ಲ. ನಿಜವಾಗಿ ಯಾರಿಗೂ ನಂಬಲಿಕ್ಕಾಗುದಿಲ್ಲ. ಆದರೆ ಅವನು ಮದ್ಯದ ಅಮಲಿನಲ್ಲಿದ್ದಾಗ, ಮಾದಕ ದ್ರವ್ಯ ವ್ಯಸನ ಅಮಲಿನಲ್ಲಿದ್ದಾಗ ಅವನು ಯಾವ ಹೇಯ ಕೃತ್ಯ ಮಾಡ್ತಾ ಇದ್ದಾನಂತ ಅವನಿಗೆ ಅದರ ಆಫ್ಟರ್ ಎಫೆಕ್ಟ್ಸ್ ಏನಿರುತ್ತೆ ಅದನ್ನ ಅವನು ಯೋಚನೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಹಾಗಾಗಿ ಈ ಮದ್ಯ ಹಾಗೂ ಮಾದಕ ದ್ರವ್ಯ ವ್ಯಸನಗಳು, ನಾನು ಹೇಳ್ತಾ ಇದ್ದ ವಿದ್ಯಾರ್ಥಿನಿ ಬಗ್ಗೆ ಹೇಳ್ತೇನೆ. ಆಕೆ ತುಂಬಾ ಈ ದುಶ್ಚಟಗಳಿಗೆ ದಾಸರಾಗಿದ್ದಾಗ ಒಂದು ದಿನ ಆಕೆ ಸ್ನೇಹಿತರ ಜೊತೆಗೆಲ್ಲ ಪಾರ್ಟಿಗೆ ಹೋಗಿ ಬರ್ತಾಳೆ. ಪಾರ್ಟಿಗೆ ಹೋಗಿ ಬಂದ ಮೇಲೆ ಯಾಕೋ ಆಕೆಗೆ ಅನಿಸ್ತದೆ, ಯಾರೋ ನನ್ನ ಮೈಯನ್ನು ಮುಟ್ಟಿದ್ದಾರೆ, ಯಾರೋ ನನ್ನನ್ನು ಅನುಭವಿಸಿದ್ದಾರೆ ಅನಿಸ್ತದೆ. ಆದರೆ ಆಕೆಗೆ ಅದರ ಪರಿವೇನೇ ಇಲ್ಲ, ಏನಾಗಿರ್ಬೋದು ಅಂತ. ಆದರೆ ಒಂದು ಯುವತಿಗೆ ಗೊತ್ತಾಗ್ತದೆ ನನ್ನ ಮೈ ಮೇಲೆ ಏನೋ ನಡೆದಿದೆ ಅಂತ. ಆದರೆ ಏನು ಅಂತ ಹೇಳಲಿಕ್ಕೆ ಆಕೆಗೆ ಆಗ್ತಾ ಇಲ್ಲ, ಯಾಕೆಂದ್ರೆ ಆಕೆ ಅವತ್ತು ಅಮಲ ಸೇವನೆಯಲ್ಲಿ ಇದ್ಲು. ಸೊ ಹಾಗಾಗಿ ಆಕೆ ಮೇಲೆ ಆಗಿರ್ತಕ್ಕಂಥ ಘೋರ ಕೃತ್ಯ ಯಾರ ಹತ್ರ ಹೇಳ್ಕೊಳ್ಳುವಾಗಿಲ್ಲ, ಮುಚ್ಚಿಡುವಾಗಿಲ್ಲ. ಇವತ್ತಿನವರೆಗೂ ಆ ಭಯದಲ್ಲೇ ಆಕೆ ನರಳಬೇಕಾಗ್ತದೆ. ಯಾಕೆ ವಿದ್ಯಾರ್ಥಿನಿಯರಿಗೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ, ನಮಗನ್ಸುತ್ತೆ ನಾನು ಸ್ನೇಹಿತರೊಟ್ಟಿಗೆ ಹೋಗ್ತೇನೆ, ನನ್ನ ಸ್ನೇಹಿತರೆಲ್ಲ ಒಳ್ಳೆಯವರು, ಅವರು ಯಾವ ತಪ್ಪನ್ನು ಮಾಡೋದಿಲ್ಲ, ಅವರು ನನ್ನನ್ನು ಪ್ರೊಟೆಕ್ಟ್ ಮಾಡ್ತಾರೆ ಅಂತ. ಪ್ರೊಟೆಕ್ಟ್ ಮಾಡ್ತಾರೆ ಎಲ್ಲಿವರೆಗೂ? ಅವರು ಅಮಲು ಸೇವನೆಯಲ್ಲಿ ಹೋಗೋದಕ್ಕಿಂತ ಮುಂಚೆವರೆಗೂ ಅವರು ಅವರಾಗಿ ಉಳಿದಿರ್ತಾರೆ. ಆದರೆ ಒಂದು ಸರಿ ಅಮಲು ಸೇವನೆಯಲ್ಲಿದ್ದಾರೆ, ನೀವು ಏಕಾಂತ ಸ್ಥಳಕ್ಕೆ ಹೋಗಿದ್ದೀರಾ, ನಿಮ್ಮ ತಂದೆ ತಾಯಿಗಳಿಗೆ ಸುಳ್ಳು ಹೇಳಿ ನಾನು ಫ್ರೆಂಡ್ ಮನೆಗೆ ಹೋಗ್ತೀನಿ, ಸ್ಪೆಷಲ್ ಕ್ಲಾಸಿಗೆ ಹೋಗ್ತೀನಿ ಅಂತ ಹೇಳಿ ಬಂದಿದ್ದೀರಾ. ಈಗ ನಿಮ್ಮನ್ನ ಪ್ರೊಟೆಕ್ಟ್ ಮಾಡೋರು ಯಾರು? ನಿಮ್ಮನ್ನು ನೀವೇ ಪ್ರೊಟೆಕ್ಟ್ ಮಾಡ್ಕೋಬೇಕು. ಹಾಗಾಗಿ ಅಂದ್ರೆ ನಮಗೆ ಅಮಲು ಸೇವನೆಯ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ನಮ್ಮ ಮತಿ ನಮ್ಮ ಕಂಟ್ರೋಲ್ ಇರ್ತದೆ. ಆದರೆ ಒಂದು ಸರಿ ಅಮಲು ಸೇವನೆ ಪ್ರಾರಂಭ ಆದಮೇಲೆ ನಮ್ಮ ಬುದ್ಧಿ ಸರಿ ತಪ್ಪುಗಳನ್ನ ನಿರ್ದೇಶನ ಮಾಡುವಂತ ಶಕ್ತಿನ ಕಳ್ಕೊಂಡಿರ್ತದೆ. ಇವತ್ತು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ನೋಡ್ತೇವೆ, ಅತಿ ಹೆಚ್ಚು ಆಕ್ಸಿಡೆಂಟ್ಸ್ ಆಗೋದು ಮದ್ಯ ಹಾಗೂ ಮಾದಕ ದ್ರವ್ಯ ವ್ಯಸನಕ್ಕೆ ಬಲಿಯಾಗಿರ್ತಕ್ಕಂಥ ಚಾಲಕರಿಗೆ. ಕ್ರಿಮಿನಲ್ ಆಕ್ಟಿವಿಟೀಸ್, ಡೊಮೆಸ್ಟಿಕ್ ವೈಲೆನ್ಸ್, ಮನೆಯಲ್ಲಿ ಗಂಡ ಹೆಂಡತಿ ಜಗಳಗಳು ನಡೀತೆ, ಸಾಕಷ್ಟು ಹಿಂಸೆಗಳು ನಡೀತದೆ. ರೇಟ್ಸ್ ತೆಗೆದು ನೋಡಿ, ಅವರಲ್ಲಿ ಯಾರಲ್ಲಿ ಮದ್ಯ ಮಾದಕ ದ್ರವ್ಯ ವ್ಯಸನಗಳಿಗೆ ಬಲಿಯಾಗಿದ್ದಾರೆ ಅಲ್ಲಿ ಈ ಕೌಟುಂಬಿಕ ಹಿಂಸೆಗಳು ಜಾಸ್ತಿ ಆಗ್ತದೆ. ಸೊ ನೀವು ವಿದ್ಯಾರ್ಥಿಗಳಾಗಿ ಯೋಚನೆ ಮಾಡಿ, ನಮ್ಮ ದೇಶದಲ್ಲಿ ಕ್ರೌರ್ಯ ಕಡಿಮೆ ಆಗಬೇಕು, ಹಿಂಸೆ ಕಡಿಮೆ ಆಗಬೇಕು, ಮಾಸ್ ವೈಲೆನ್ಸ್ ಕಡಿಮೆ ಆಗಬೇಕು, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಕಡಿಮೆ ಆಗಬೇಕು, ಡೊಮೆಸ್ಟಿಕ್ ವೈಲೆನ್ಸ್ ಕಡಿಮೆ ಆಗಬೇಕಂದ್ರೆ ಏನು ಕಡಿಮೆ ಆಗಬೇಕು? ಮದ್ಯ ಹಾಗೂ ಮಾದಕ ದ್ರವ್ಯ ವ್ಯಸನ, ಅದಕ್ಕೆ ಬಲಿಯಾಗುವವರ ಸಂಖ್ಯೆ ಕಡಿಮೆ ಆಗಬೇಕು. ವಿಶೇಷವಾಗಿ ಯುವ ಜನರು ಇದಕ್ಕೆ ಬಲಿಯಾಗಬಾರ್ದು. ಯಾಕೆ ಅಂತಂದ್ರೆ ನಮ್ಮ ಸಂಶೋಧನೆಗಳ ಪ್ರಕಾರ ಏನು ಹೇಳ್ತದೆ ಅಂದ್ರೆ, 20-22 ವರ್ಷದ ಒಳಗೆ ಯಾರು ಮೊದಲ ರುಚಿಯನ್ನು ನೋಡೋದಿಲ್ವೋ ಅವರು ಅದಕ್ಕೆ ಅವಲಂಬನೆ ಅಂದ್ರೆ ಅಡಿಕ್ಷನ್ಗೆ ಒಳಗಾಗುವಂತ ಸಾಧ್ಯತೆಗಳು ಕಡಿಮೆ ಇರುತ್ತೆ. 22 ವರ್ಷ ಆದಮೇಲೆ ಶುರು ಮಾಡಬೇಕಾ ಅಂತ ನಾನು ಕೇಳಿದ್ರೆ ನನ್ನ ಹತ್ರ ಉತ್ತರ ಇಲ್ಲ. ಆದರೆ ನೀವು 22 ವರ್ಷದವರೆಗೂ ಮೊದಲನೆಯ ತಂಬಾಕಿನ ರುಚಿ, ಮೊದಲನೆಯ ಆಲ್ಕೋಹಾಲ್ ರುಚಿನ ನೋಡದಾಗೆ ಕಾಪಾಡುವುದು ನಮ್ಮ ಜವಾಬ್ದಾರಿ. ಆ ಕೆಲಸವನ್ನ ಈ ಕಾರ್ಯಕ್ರಮದ ಮೂಲಕ ಮಾಡ್ತಾ ಇದ್ದೀವಿ. ಅದರ ನಂತರ ನಿಮ್ಮ ಜವಾಬ್ದಾರಿಯನ್ನು ನಿಮ್ಮ ಹೆಗಲಿಗೆ ಕೊಡುತ್ತೆ. ನಿಮ್ಮ ಜೀವನದ ಒಂದು ಅಭಿವೃದ್ಧಿಯ ಶಿಲ್ಪಿಗಳು ನೀವೇ ಆಗಬೇಕು. ಆದರೆ 22 ವರ್ಷದವರೆಗೂ ಒಂದಷ್ಟು ಇಂಪಲ್ಸಿವಿಟಿ, ಒಂದಷ್ಟು ಕುತೂಹಲ ಇರುತ್ತೆ ನಿಮ್ಮ ವಯಸ್ಸಿನಲ್ಲಿ, ಒಂದಷ್ಟು ತಪ್ಪು ಕಲ್ಪನೆಗಳಿರುತ್ತೆ. ಯಾರೋ ಹೇಳಿದ್ರು ಏನಾಗುದಿಲ್ಲ ಕುಡಿದ್ರೆ ಅಂತ, ಯಾರೋ ಹೇಳಿದ್ರು ನಿದ್ರೆ ಮಾತ್ರ ತಗೊಳ್ಬಹುದು ಅಂತ, ಇನ್ಯಾರೋ ಹೇಳಿದ್ರು ಈ ಸಾಲ್ವೆಂಟ್ಸ್ ಅಂದ್ರೆ ಪೆಟ್ರೋಲ್ ಸ್ನಿಫಿಂಗು ಅಥವಾ ಇರೇಜರ್ಸ್, ನೇಲ್ ಪಾಲಿಶ್ ವೈಟ್ನರ್ಸ್, ನೇಲ್ ಪಾಲಿಶ್ ತೆಗಿಲಿಕ್ಕೆ ಬಳಸುವಂತ ವಸ್ತುಗಳು, ಅಥವಾ ಈ ಪೇಂಟ್ಗಳನ್ನ ಕೆಲವರು ಸ್ನಿಫ್ ಮಾಡುವಂಥದ್ದು. ತುಂಬಾ ಅಂದ್ರೆ ಶಿಕ್ಷಕರಿಗೆ ನಿಮ್ಗೆಲ್ಲ ಆಶ್ಚರ್ಯ ಆಗ್ಬೋದು. ಯಾಕೆಂತಂದ್ರೆ ತುಂಬಾ ಚೀಪ್ ಆಗಿ ಸಿಗ್ತಕ್ಕಂಥದ್ದು, ಕಡಿಮೆ ದುಡ್ಡಿನಲ್ಲಿ ಸಿಗುವಂತಹ ಮಾದಕ ದ್ರವ್ಯ ವ್ಯಸನಗಳಿಗೆ ವಿದ್ಯಾರ್ಥಿಗಳು ಬಲಿಯಾಗ್ತಾರೆ. ಯಾಕಂದ್ರೆ ಮನೆಯಲ್ಲಿ ಹೆಚ್ಚು ದುಡ್ಡು ಸಿಕ್ಕುದಿಲ್ಲ. ಅವ್ರಿಗೆ ಯಾರೋ ಸ್ನೇಹಿತರು ಹೇಳ್ತಾರೆ ಇದರಲ್ಲಿ ಕೂಡ ಮತ್ತು ಸಿಗ್ತದೆ ಅಂತ. ಹಾಗಾಗಿ ಈ ವೈಟ್ನರ್ಸ್ ಅಂದ್ರೆ ನಾವು ಏನಾದ್ರು ಬರೆದು ಅಳಿಸ್ಲಿಕ್ಕೆ ವೈಟ್ನರ್ಸ್ ಬಳಸ್ತೀವಲ್ವಾ, ಸೊ ಅಂತಹ ವೈಟ್ನರ್ಸ್ ಅಥವಾ ಪೆಟ್ರೋಲ್ ಅನ್ನ ಸ್ನಿಫ್ ಮಾಡುವಂಥದ್ದು, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ನ ಸ್ನಿಫ್ ಮಾಡುವಂಥದ್ದು, ಅವರು ಒಂದು ಪ್ಲಾಸ್ಟಿಕ್ ಅಲ್ಲೇ ಹಾಕಿಕೊಂಡು ಮೂಗಿಗೆ ಅದರ ಅಮಲನ್ನ ಏರಿಸಿಕೊಳ್ಳುವಂತ ವಿಷಕಾರಿ ವಸ್ತುಗಳನ್ನ ಸೇವನೆ ಮಾಡ್ತಾ ಇರ್ತಾರೆ. ಆದ್ರೆ ಅವ್ರಿಗೆ ಗೊತ್ತಿರೋದಿಲ್ಲ ಇದೆಲ್ಲ ಏನ್ ಮರ, ಇದರಲ್ಲಿ ಏನ್ ಜಾಸ್ತಿ ವಿಷಯ ಇರೋದಿಲ್ಲ, 5 ರೂಪಾಯಿಗೆ ಸಿಗ್ತದೆ ಒಂದು ಫೆವಿ ಬಾಂಡ್, ಅದನ್ನ ಸ್ನಿಫ್ ಮಾಡಿದ್ರೆ ಆಯ್ತು ನನಗೆ ಅಮಲ ಸಿಗ್ತದೆ ಅಂತ. ಆದ್ರೆ ಆ ಪ್ಲಾಸ್ಟಿಕ್ ಅಲ್ಲಿ ಆ ಫೆವಿ ಬಾಂಡ್ ಅದನ್ನು ಹಾಕಿಕೊಂಡು ಸ್ನಿಫ್ ಮಾಡುವಾಗ
ಜೀವ ಕೂಡ ಹೋಗಬಹುದು. ನಮ್ಮ ಮಿದುಳಿಗೆ ಆಸ್ಫಿಕ್ಸಿಯಾ ಅಂದ್ರೆ ಆಮ್ಲಜನಕದ ಕೊರತೆ ಉಂಟಾಗಿ ಜೀವ ಕೂಡ ಹೋಗುವಂತ ಸಾಧ್ಯತೆಗಳಿರುತ್ತೆ. ಒಂದು ವೇಳೆ ಜೀವ ಹೋಗಿಲ್ಲ ಅಂದ್ರೂ ಕೂಡ ಕೆಲವೇ ವರ್ಷಗಳಲ್ಲಿ ನಮ್ಮ ಮಿದುಳಿನ ನರಗಳ ಹಾನಿಯಾಗಿ ಪರ್ಮನೆಂಟ್ ಆಗಿ ನಮ್ಮ ನರಗಳಿಗೆ ಹಾನಿ ಆಗುವಂತ ಸಾಧ್ಯತೆಗಳಿರುತ್ತೆ. ಯಾಕೆ ಅಂತಂದ್ರೆ ಈ ದುಶ್ಚಟಗಳು ಅಮಲು ಪದಾರ್ಥಗಳ ಸೇವನೆ ಮಾಡೋದು ಎಲ್ಲಿ? ಅವರು ಗಾಳಿ ಆಡೋದಿಲ್ಲ, ಎಲ್ಲೋ ಪಬ್ಲಿಕ್ ಟಾಯ್ಲೆಟ್ಸು ಅಥವಾ ಯಾರು ಹೋಗದಂತ ಸ್ಥಳಗಳಲ್ಲಿ, ಅಲ್ಲಿ ಆಲ್ರೆಡಿ ವೆಂಟಿಲೇಷನ್ ಇರೋದಿಲ್ಲ. ಅಂತಹ ಸ್ಥಳಗಳಲ್ಲಿ ಈ ಅಮಲು ಸೇವನೆ ಮಾಡ್ತಾ ಇರ್ತಾರೆ. ಅದು ಹೆಚ್ಚಿನ ಒಂದು ಸಾಂದ್ರಣೆಯಿಂದ ಅವರ ಮಿದುಳು ಹಾಳಾಗುವಂತ ಸಾಧ್ಯತೆಗಳಿರುತ್ತೆ. ಇನ್ನು ಇದರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇಂಜೆಕ್ಟಬಲ್ ಡ್ರಗ್ಸ್ ಅಂತ ಹೇಳ್ತೇವೆ. IV ಡ್ರಗ್ಸ್, ಇಂಟ್ರಾವಿನಸ್ ಇಂಜೆಕ್ಷನ್ಸ್. ಅಂದ್ರೆ ಯಾವಾಗ ನಿದ್ರೆ ಮಾತ್ರೆಗಳು ತೆಗೆದುಕೊಳ್ತಾರೆ, ಕೆಮ್ಮಿನ ಸಿರಪ್ಗಳನ್ನು ತೆಗೆದುಕೊಳ್ತಾರೆ, ಈ ತರ ಸಾಲ್ವೆಂಟ್ಸ್ ಅದನ್ನ ತೆಗೆದುಕೊಳ್ತಾರೆ, ಆಲ್ಕೋಹಾಲ್ ತೆಗೆದುಕೊಳ್ತಾರೆ. ಇದರಲ್ಲಿಗಿಂತ ಹೆಚ್ಚಿನ ಮತ್ತು ಬೇಕು ಅಂತ ಕೆಲವು ಯುವ ಜನರು ಈ ಇಂಜೆಕ್ಟಬಲ್ ಡ್ರಗ್ಸ್ಗೆ ಒಳಗಾಗ್ತಾರೆ. ಅದನ್ನು ಕೂಡ ಹೆಚ್ಚಿನ ದುಡ್ಡು ಇರತಕ್ಕಂತಹ ಈ ಡ್ರಗ್ ಪೆಡಲರ್ಸ್ ಫಸ್ಟ್ ಉಚಿತವಾಗಿ ಕೊಡ್ತಾರೆ. ಯಾಕೆಂದ್ರೆ ಅವ್ರಿಗೆ ಗೊತ್ತು, ಒಂದೇ ಒಂದು ಸಾರಿ ನೀವು ಇಂಜೆಕ್ಷನ್ ಮಾಡ್ಕೊಂಡ್ರಿ, ಒಂದೇ ಒಂದು ಸಾರಿ ಚುಚ್ಕೊಂಡ್ರಿ, ಸಾಕು, ಅವ್ರ ಕೆಲಸ ಮುಗೀತು. ಮರುದಿನದಿಂದ ನೀವು ಅವ್ರನ್ನ ಹುಡ್ಕೊಂಡು ಹೋಗ್ತಾರೆ. ಫಸ್ಟ್ ಅವ್ರು ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ. ಮರುದಿನದಿಂದ ಅದಕ್ಕೆ ಒಂದು ಸಾರಿ ರುಚಿ ನಿಮಗೆ ತಾಗಿದ ಮೇಲೆ ಆ ಅಮಲಿಗೋಸ್ಕರ, ಆ ಮತ್ತಿಗೋಸ್ಕರ ಮತ್ತೆ ಮತ್ತೆ ಅವ್ರನ್ನ ಹುಡ್ಕೊಂಡು ನೀವು ಹೋಗ್ತೀರಾ ಅಂತ. ಆ ಇಂಜೆಕ್ಟಬಲ್ ಡ್ರಗ್ಸ್ ಇಂದ ಏನಾಗ್ತದೆ ಅಂದ್ರೆ ರಕ್ತದ ಮೂಲಕ ಸ್ಪ್ರೆಡ್ ಆಗುವಂತಹ ಎಲ್ಲ ಕಾಯಿಲೆಗಳು ನಮಗೆ ಬರುವ ಸಾಧ್ಯತೆಗಳಿರುತ್ತೆ. ಒಬ್ಬ ಬಳಸ್ತಾನೆ ಆ ಇಂಜೆಕ್ಷನ್ ನ, ಇನ್ನೊಬ್ಬನು ಶೇರ್ ಮಾಡ್ತಾನೆ, ಆ ಇಂಜೆಕ್ಷನ್ ಸಿರಿಂಜ್ ಅನ್ನ ಇನ್ನೊಬ್ಬನು ಬಳಸ್ತಾನೆ, ಇವನಿಗೆ ಇರ್ತಕ್ಕಂಥ ರಕ್ತದಿಂದ ಸ್ಪ್ರೆಡ್ ಆಗುವಂತ ಎಲ್ಲ ಕಾಯಿಲೆಗಳು ಅವರಿಗೆ ಬರಬಹುದು. ಮತ್ತೆ ಈ ಚರ್ಮದ ಮೇಲೆ ಸ್ಟಫೈಲೋಕೋಕಸ್ ಎನ್ನುವ ಕ್ರಿಮಿಗಳಿರ್ತವೆ, ಚರ್ಮದ ಮೇಲೆ ಇರ್ತಕ್ಕಂಥದ್ದು. ಸೊ ಇವರು ಬಳಸುವಂತಹ ಜಾಗಗಳು ಕೂಡ ತುಂಬಾ ಒಂದು ಸೋಂಕು ಇರತಕ್ಕಂತಹ ಸ್ಥಳಗಳು, ಕ್ಲೀನ್ ಇರತಕ್ಕಂಥ ಸ್ಥಳಗಳಲ್ಲ. ಸೊ ಅಲ್ಲಿ ಅನ್ಸ್ಟೆರಿಲೈಸ್ಡ್ ಸಿರಿಂಜಸ್ ಇಂದ ಅವರು ಒಬ್ರಿಗೊಬ್ರು ಚುಚ್ಕೊಳ್ಳುವಾಗ ಏನಾಗುತ್ತೆ ಅಂದ್ರೆ ಹೆಪಟೈಟಿಸ್ C ಅನ್ನೋ ಒಂದು ಭಯಂಕರ ಕಾಯಿಲೆ, ಚಿಕಿತ್ಸೆ ಮಾಡಲಿಕ್ಕೆ ಆಗ್ಲಾರ್ದಂತ ಕಾಯಿಲೆ ಬಂದು ಹೃದಯಕ್ಕೆ ಸಂಬಂಧಪಟ್ಟಂತಹ ಎಂಡೋಕಾರ್ಡೈಟಿಸ್ ಅನ್ನುವ ಕಾಯಿಲೆಗಳಿಂದ ಯುವ ಜನರು ಸಾಯುವಂತ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಮೇಲ್ನೋಟಕ್ಕೆ ತುಂಬಾ ಸುಖ ನೀಡುವಂತಹ, ಮತ್ತು ನೀಡುವಂತಹ, ಅಮಲೇರಿಸುವಂತಹ ವಿಷಯ ಆಗಿದ್ರೂ ಕೂಡ ನಮ್ಮ ಜೀವನವನ್ನೇ ಹಾಳು ಮಾಡುವಂತಹ ಶಕ್ತಿ ಈ ಮಾದಕ ದ್ರವ್ಯ ವ್ಯಸನಗಳಿಗಿರುತ್ತೆ. ಇನ್ನು ಕೆಲವರು ನೀವು ಅನ್ಕೊಳ್ಬಹುದು, ನನಗೆ ಮನೆಯಲ್ಲಿ ದುಡ್ಡು ಕೊಡೋದಿಲ್ಲ, ನನಗೆ ಯಾರೋ ಸ್ನೇಹಿತ ಕೊಡ್ತಾನೆ, ಇದನ್ನ 4 ಜನರಿಗೆ ಹಂಚಿದ್ರೆ ಸಾಕು, ಅವ್ನು ನಂಗೆ ದುಡ್ಡು ಕೊಡ್ತಾನೆ, ನಾನು ಅಮಲು ಪದಾರ್ಥ ಸೇವನೆ ಮಾಡಬೇಕಾಗಿಲ್ಲ, ನನಗೆ ಕೊಡ್ತಾನೆ, ಅದನ್ನ ಯಾವುದೋ ಒಂದು ಜಾಗಕ್ಕೆ ತಲುಪಿಸ್ಬೇಕು, ಇಷ್ಟು ಹೋಗಿ ಕೊಟ್ಟು ಬಂದ್ರೆ ಸಾಕು, ನನಗೆ 10,000 ಕೊಡ್ತಾರೆ. ತುಂಬಾ ಮುಗ್ಧವಾಗಿ ಕೆಲವೊಂದು ಯುವ ಜನರು ನನ್ನ ಹತ್ರ ಹೇಳ್ಕೊಡ್ತಾರೆ, ನನಗೆ ಖರ್ಚಿಗೆ ಕೊಡ್ತಾ ಇದ್ರು ಸರ್, ಅವರೊಂದು ಪಾರ್ಸಲ್ ಕೊಡ್ತಾರೆ, ಅದನ್ನು ತಕೊಂಡೋಗಿ ಇನ್ನೊಬ್ರಿಗೆ ಕೊಟ್ಟರೆ ಸಾಕು, 10,000 ಕೊಡ್ತಾರೆ, 5,000 ಕೊಡ್ತಾರೆ ಅಂತ. ಆದರೆ ನಾವು ಎಂತಹ ಭ್ರಮಣೆಯಲ್ಲಿ ಇರ್ತೀವಿ ಅಂದ್ರೆ, ಈಜಿಯಾಗಿ ಸಿಕ್ಕುವ ಹಣ ಯಾವತ್ತೂ ಸರಿಯಾದ ದಾರಿಯಲ್ಲಿ ಬರುವುದಲ್ಲ, ಮತ್ತೆ ನಮ್ಮನ್ನ ಸರಿಯಾದ ದಾರಿ ಕರ್ಕೊಂಡು ಹೋಗುದಿಲ್ಲ. ನಾವು ಕಷ್ಟಪಟ್ಟು ಅರ್ನ ಮಾಡಿದ ದುಡ್ಡು ನಮ್ಮ ಹತ್ರ ಇರೋದು ಕಷ್ಟ. ಅಂಥದ್ರಲ್ಲಿ ಸುಲಭವಾಗಿ ಬಂದಿರ್ತಕ್ಕಂಥ ದುಡ್ಡು ನಮಗೆ ಕಾಯಿಲೆ ತರಿಸುವಂಥದ್ದೇ. ಕಾನೂನು ರೀತಿಯಲ್ಲಿ ನಾವು ಹಾಕಿಕೊಳ್ಳುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾಕೆ ಅಂತಂದ್ರೆ ಒಂದು ಕಾನೂನಿದೆ, ಮದ್ಯ ಹಾಗೂ ಮಾದಕ ದ್ರವ್ಯ ವ್ಯಸನಗಳು ವಿಶೇಷವಾಗಿ ನಾವು ಬಳಸಬೇಕು ಅಂತಿಲ್ಲ, ನಮ್ಮ ಹತ್ರ ಸಿಕ್ಕಿಬಿದ್ರೆ ಸಾಕು, ನನ್ನ ರೂಮಲ್ಲಿ, ನನ್ನ ಪಾಕೆಟಲ್ಲಿ, ನನ್ನ ರೂಮಿನಲ್ಲಿ, ನನ್ನ ವಸ್ತುಗಳಲ್ಲಿ ಸಿಕ್ಕಿಬಿದ್ರೆ ಸಾಕು, ನಮ್ಮನ್ನ ನಾನ್ ಬೇಲಬಲ್ ಅರೆಸ್ಟ್ ಅಂದ್ರೆ ವಾಪಸ್ಸು ನಿಮ್ಮನ್ನ ಜಾಮೀನು ಕೊಡಿಸಲಾರದಂತೆ ನಿಮ್ಮನ್ನ ಅರೆಸ್ಟ್ ಮಾಡಬಹುದು. ಹಾಗಾಗಿ ಮಾದಕ ದ್ರವ್ಯ ವ್ಯಸನಗಳ ಸೇವನೆ ಅಷ್ಟೇ ಅಲ್ಲ, ಮಾರಾಟ ಮಾಡೋರಿಗೆ ಕೂಡ ಶಿಕ್ಷೆ ಇದೆ. ಅದನ್ನ ಬಳಸದೆ ನಿಮ್ಮ ಹತ್ರ ಇಟ್ಕೊಂಡಿದ್ರು ಕೂಡ ನಿಮ್ಮನ್ನ ಅರೆಸ್ಟ್ ಮಾಡುವಂತ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನೀವು ಎಂಥವರ ಸಾಹಸದಲ್ಲಿದ್ದೀರಿ, ಎಂಥವರ ಜೊತೆಗೆ ನಿಮ್ಮ ಸ್ನೇಹ ಇದೆ, ಎಂಥವ್ರು ನಿಮ್ಮ ರೂಮ್ಮೇಟ್ಸು, ಎಂಥವ್ರ ಜೊತೆಗೆ ನೀವು ಇದ್ದೀರಿ ಅನ್ನೋದನ್ನು ಕೂಡ ನಿಮ್ಮನ್ನು ನೀವು ಪ್ರಶ್ನಿಸ್ಕೊಳ್ಬೇಕು. ಸೊ ಮುಖ್ಯವಾಗಿ ನಮ್ಮ ದೇಶದ ಅತ್ಯಂತ ಸದ್ಭರಿತವಾದಂತಹ, ಸಂಪದ್ಭರಿತವಾದಂತಹ ದೇಶ ಆಗ್ಲಿಕ್ಕೆ ಮುಖ್ಯ ಕಾರಣ ನೀವೆಲ್ಲ ಯುವಜನತೆ. ಹಾಗಾಗಿ ನಿಮ್ಮ ಶಕ್ತಿಯನ್ನ ನಾವು ಜ್ಞಾಪಿಸ್ತಾ ಇದ್ದೀವಿ. ಆ ಒಂದು ಸಂಪದ್ಭರಿತ ಶಕ್ತಿಯನ್ನ ಈ ದುಶ್ಚಟಗಳಿಂದ ಹಾಳಾಗಲಿಕ್ಕೆ, ನಿಮ್ಮ ಜೀವನವನ್ನು ಹಾಳಾಗಲಿಕ್ಕೆ ದಾರಿ ಮಾಡಿಕೊಡ್ಬೇಡಿ. ಪ್ರತಿ ಕೆಲಸ, ಮನೆಯಿಂದ ಹೊರಗೆ ಹೊರಟಿದ್ದೀರಾ, ಕಾಲೇಜಿಂದ ಮನೆಗೆ ಹೋಗ್ತಾ ಇದ್ದೀರಾ, ಒಂದೇ ಮಾತನ್ನು ನೆನ್ಪಿಟ್ಕೊಳ್ಳಿ, ನಾನು ಈ ದಿನ ನನ್ನ ತಂದೆ ತಾಯಿಗಳು ತಲೆ ತಗ್ಗಿಸುವಂತ ಕೆಲಸ ಮಾಡೋದಿಲ್ಲ. ಪ್ರತಿದಿನ ಜ್ಞಾಪಿಸ್ಕೊಳ್ಳಿ, ನಾನು ಈ ದಿನ ನನ್ನ ತಂದೆ ತಾಯಿಗಳು ತಲೆ ತಗ್ಗಿಸುವಂತ ಕೆಲಸ ಮಾಡೋದಿಲ್ಲ ಅಂತ. ಅದೊಂದೇ ಬೀಜ ಮಂತ್ರ ನಿಮ್ಮನ್ನು ಕಾಪಾಡುತ್ತೆ. ಆವಾಗ ನಾನು ಕ್ಲಾಸ್ ಬಂಕ್ ಮಾಡಬೇಕಾ, ನನ್ನ ಸ್ನೇಹಿತರಿಂದ ದೂರ ಹೋಗಬೇಕಾ, ಅಥವಾ ಅಪ್ಪ ಅಮ್ಮನಿಗೆ ಸುಳ್ಳು ಹೇಳಬೇಕಾ, ಅಥವಾ ಊರ ಹೊರಗೆ ಹೋಗಿ ಪಾರ್ಟಿ ಮಾಡಬೇಕಾ, ಪ್ರತಿ ನಿರ್ಧಾರ ತೆಗೆದುಕೊಳ್ಳೋ ಮುಂಚೆ ನಿಮಗೆ ಈ ಮಾತು ಜ್ಞಾಪಿಸ್ಲಿ, ನಾನು ನನ್ನ ತಂದೆ ತಾಯಿಗಳು ತಲೆ ತಗ್ಗಿಸುವಂತ ಕೆಲಸ ಮಾಡೋದಿಲ್ಲ, ಅವರು ಹೆಮ್ಮೆ ಪಡುವಂತ ಕೆಲಸ ಮಾತ್ರ ಮಾಡ್ತೇನೆ. ಈ ಕಾಲೇಜು ಮುಗಿಯೋದ್ರೊಳಗೆ ನಾನು ಯಾವುದೇ ತಪ್ಪು ನಿರ್ಧಾರಗಳನ್ನು ಮಾಡೋದಿಲ್ಲ, ಮತ್ತೆ ಈ ಸಮಾಜದ ಸ್ವಾಸ್ಥ್ಯ ಕಾಪಾಡೋದ್ರಲ್ಲಿ, ನನ್ನ ಜೊತೆಗಿರ್ತಕ್ಕಂಥ ಸ್ನೇಹಿತರ ಆರೋಗ್ಯವನ್ನು ಕಾಪಾಡೋದ್ರಲ್ಲಿ ನನ್ನ ಜವಾಬ್ದಾರಿ ಕೂಡ ಇದೆ ಅಂತ ನಾನು ತೆಗೆದುಕೊಳ್ತೇನೆ ಅಂತ ನೀವೆಲ್ಲ ಪ್ರೀತಿಯಿಂದ ಈ ಸಾಮಾಜಿಕ ಜವಾಬ್ದಾರಿನ ಒಪ್ಕೊಳ್ತೀರಂತ ನಾನು ನಂಬ್ತೇನೆ.